ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಸ್ವಾಗತ ಹಾಗೂ ಎಲ್ಲರನ್ನು ಇವತ್ತು ಮತ್ತೆ ಚಕ್ರಧ್ಯಾನಕ್ಕೆ ಆಹ್ವಾನಿಸಲಾಗಿದೆ. ಈಗ ಒಂದೇ ಬಾರಿಗೆ ಚಕ್ರಧ್ಯಾನಕ್ಕೆ ನಾವು ಹೊರಡೋಣ. ಎಲ್ಲರೂ ಸಿದ್ಧರಾಗಿದ್ದೀರಾ ಅಂತ ಭಾವಿಸ್ತೇನೆ. ಯಾರಾದ್ರೂ ನೀರನ್ನು ಕುಡಿಯೋ ಆಗಿದ್ದರೆ ನೀರನ್ನು ಕುಡಿದು ಚಾಪೆ ಮೇಲೆ ಅಂದ್ರೆ ಮ್ಯಾಟ್ ಮೇಲೆ ಅಥವಾ ಚೇರ್ ಮೇಲಾದ್ರೂ ಕುಳಿತುಕೊಳ್ಬಹುದು. ಮ್ಯಾಟ್ ಮೇಲೆ ಕುಳಿತುಕೊಳ್ಳುವವರು ಸುಖಾಸನ, ಪದ್ಮಾಸನ ಅಥವಾ ಸಾಧ್ಯವಾದರೆ 1 ಗಂಟೆ ಕೂತ್ಕೊಳ್ತೀನಿ ಅಂದ್ರೆ ವಜ್ರಾಸನದಲ್ಲಾದ್ರೂ ಕೂತ್ಕೊಳ್ಳು. ಚೇರ್ ಮೇಲೆ ಕುಳಿತುಕೊಳ್ಳುವವರು ಆರಾಮವಾಗಿ ತಮ್ಮ ಬೆನ್ನು ನೇರ ಇಡುವಂತೆ ಸಪೋರ್ಟ್ ತಗೊಂಡ್ರು ಬೆನ್ನು ಕತ್ತು ತಲೆ ನೇರ ಇರಬೇಕು. ಆ ರೀತಿಯ ಒಂದು ಚೇರ್ ಮೇಲೆ ಕುಳಿತು ಚಿನ್ ಮುದ್ರದಲ್ಲಾದ್ರೂ ಕುಳಿತುಕೋಬಹುದು. ಈಗ ನನಗೆ ಒಂದು ಆ ಚಕ್ರಗಳು ಬಂದಾಗ ಆ ಚಕ್ರಗಳಿಗೆ ಸಂಬಂಧಿಸಿದ ಮುದ್ರೆಗಳು ಬೇಕಾ ಅಥವಾ ಒಂದೇ ಚಿನ್ ಮುದ್ರೆಯಲ್ಲೇ ಹೋಗೋಣ? ಯಾವ ರೀತಿ ಇರ್ಲಿ? ನೀವು ಯಾವ ತರ ಮಾಡಿಸಿದ್ರು ಓಕೆ ಮ್ಯಾಮ್. ಸರಿ, ಓಕೆ. ನಾನು ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೆಂಗ್ ಕೂತಿದಾರೆ ನೋಡ್ಕೊಂಡು ನಾನು ಟ್ರೈ ಮಾಡ್ಕೊಂಡು ಹೋಗ್ತೇನೆ. ಈಗ ಎಲ್ಲರೂ ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೆಳಗಡೆ ಕುಳಿತುವವರು ಆರಾಮವಾಗಿ ಕುಳಿತುಕೊಳ್ಳಿ. ತಮ್ಮ ಬಟ್ಟೆಗಳು ಟೈಟ್ ಆಗಿದ್ರೆ ಸ್ವಲ್ಪ ಸಡಿಲ ಮಾಡಿಕೊಂಡು ಆರಾಮವಾಗಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರುವವರು ಕಾಲುಗಳನ್ನು ಕೆಳಕ್ಕೆ ಬಿಟ್ಟು ಕಾಲುಗಳನ್ನು ಒಂದರ ಮೇಲೆ ಒಂದು ಪಾದಗಳನ್ನು ಇಟ್ಟುಕೊಳ್ಳಬಹುದು. ಅಥವಾ ಚೇರ್ ಮೇಲೆ ದೊಡ್ಡದಾಗಿದ್ದರೆ ಅವರು ಸಹ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಳಬಹುದು. ಒಟ್ಟಿನಲ್ಲಿ 1 ಗಂಟೆ ತಾವು ತಮ್ಮ ದೇಹವನ್ನು ಆದಷ್ಟು ಅಲ್ಲಾಡಿಸದೆ ಒಂದೇ ಕಡೆ ನೇರವಾಗಿ ಕುಳಿತುಕೊಂಡಲ್ಲಿ ನಮಗೆ ಆ ಬ್ರಹ್ಮಾಂಡದಿಂದ ಪ್ರಾಣ ಶಕ್ತಿ ನಮ್ಮ ಸಹಸ್ರಾರು ಚಕ್ರದಿಂದ ಹಿಡಿದು ಮೂಲಾಧಾರ ಚಕ್ರದವರೆಗೂ ಹರಿಯಲು ಯಾವುದೇ ಅಡೆತಡೆಗಳು ಇಲ್ಲದೆ ಹರಿಯಲು ಸಹಾಯ ಮಾಡುತ್ತೆ. ಆದ ಕಾರಣ ನೇರವಾಗಿ ಕುಳಿತುಕೊಳ್ಳಿ ಅಂತ ಒಂದು ಹೇಳುವುದು. ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ 72,000 ನರಗಳ ಮಂಡಲವಿದೆ ಅಂತ ಗೊತ್ತಿದೆ. ಇದನ್ನ ನಾವು ನಾಡಿ ಅಂತ ಹೇಳ್ತೇವೆ. ಈ ನಾಡಿ ಅಂದ್ರೆ ನಮ್ಮ ಪ್ರಾಣ ಶಕ್ತಿ ಹರಿಯುವಂತ ಚಾನಲ್ಗಳು ನಾಡಿ. ಇದು ಒಂದು ನೆಟ್ವರ್ಕ್ ಇದ್ದ ಹಾಗೆ. ಈ 72,000 ನಾಡಿಗಳಿಂದ ಸಂಯೋಜನೆಗೊಂಡಿರುವ ನರಗಳ ಹಾಗೂ ನಾಡಿಗಳ ಶಕ್ತಿ ಕೇಂದ್ರಗಳು ನಮ್ಮ ಶರೀರದಲ್ಲಿ 7 ಚಕ್ರಗಳು ಅಥವಾ 7 ಚಕ್ರಗಳಿವೆ. ಈ 7 ಚಕ್ರಗಳು ಎಲ್ಲಿದೆ ಅಂದ್ರೆ ನಮ್ಮ ಬೆನ್ನು ಮೂಳೆಯ ಮೇಲೆ ಇದೆ ಅಂತ ಭಾವಿಸಿಕೊಳ್ಳಬೇಕು. ಆದರೆ ಇದು ನಿಜವಾಗಲೂ ಚಕ್ರಗಳಲ್ಲ. ಆಧ್ಯಾತ್ಮಿಕವಾಗಿ ಇದು ಎನರ್ಜಿ ಪಾಯಿಂಟ್ಸ್. ಏನು ನಮ್ಮ ಸೈಂಟಿಫಿಕ್ ಆಗಿ ನಾವು ಹೇಳ್ತೀವಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಏನು ನರಮಂಡಲ ಅಥವಾ ಒಂದು ಸ್ವಿಚ್ ಪಾಯಿಂಟ್ಸ್ ಇದೆ ಅಂತ ಹೇಳ್ತೀವಲ್ಲ, ಅದು ನಮ್ಮ ಬೆನ್ನು ಮೂಳೆಯ ಮೇಲೆ ಇರುತ್ತೆ ಅಂತ ನಾವು ಭಾವಿಸ್ಕೊಳ್ಳಬೇಕು. ನಮ್ಮ ಬೆನ್ನು ಮೂಳೆ ಹೇಗಿದೆ? ಮೇಲ್ಗಡೆಯಿಂದ ನಮ್ಮ ಗುದದ್ವಾರದವರೆಗೂ ಈ ಬೆನ್ನು ಮೂಳೆ ಹರಡಿಕೊಂಡಿದೆ ಉದ್ದಕ್ಕೆ ನೇರವಾಗಿ. ನಾವು ನಮ್ಮ ಕೈಯನ್ನು ನಮ್ಮ ಬೆನ್ನ ಹಿಂದೆ ಗುದದ್ವಾರದ ಬಳಿ ಇಟ್ಟುಕೊಂಡಾಗ ಟಚ್ ಮಾಡಿ ನೋಡಿ, ಅಲ್ಲಿ ಈ ಒಂದು ಏನು ಅಂದ್ರೆ ಬೆನ್ನು ಮೂಳೆಯ ತುದಿ ಸಿಗುತ್ತೆ, ಅಲ್ಲಿ ಚೂಪಾಗಿರುತ್ತೆ. ಇಲ್ಲಿ ನಮಗೆ ಮೂಲಾಧಾರ ಚಕ್ರ ಇದೆ ಅಂತ ಭಾವಿಸಿಕೊಳ್ಳಬೇಕು ಬೆನ್ನು ಮೂಳೆಯ ಮೇಲೆ. ಅದೇ ರೀತಿ ಸ್ವಲ್ಪ 1-2 ಇಂಚು ಮೇಲೆ ಬಂದಾಗ ಸ್ವಾದಿಷ್ಠಾನ ಚಕ್ರ, ಇನ್ನೂ ಸ್ವಲ್ಪ ಮೇಲೆ ಬಂದಾಗ ನಾಭಿಯ ಕೆಳಗೆ ಮಣಿಪೂರ ಚಕ್ರ, ಅದೇ ರೀತಿ ಎದೆಯ ಮಧ್ಯಭಾಗದಲ್ಲಿ ಹಿಂಬದಿಯಲ್ಲಿ ಅನಾಹತ ಚಕ್ರ, ಮತ್ತೆ ಗಂಟಲಿನಲ್ಲಿ ಹಿಂದಿನ ಭಾಗದಲ್ಲಿ ವಿಶುದ್ಧ ಚಕ್ರ, ನಮ್ಮ ಹಣೆಯ ಮಧ್ಯ 2 ಹುಬ್ಬುಗಳ ನಡುವೆ ಇರುವಂತ ಆಜ್ಞಾ ಚಕ್ರ ನಮ್ಮ ತಲೆಯ ಹಿಂಭಾಗದಲ್ಲಿ ನಾವು ಊಹಿಸಿಕೊಳ್ಳಬೇಕು. ಇನ್ನು ಸಹಸ್ರಾರ ಚಕ್ರ ನಮ್ಮ ತಲೆಯಿಂದ ಸ್ವಲ್ಪ ಮೇಲ್ಮಟ್ಟಕ್ಕೆ, ಈಗ ಎಳೆ ಮಕ್ಕಳಿಗೆ ಮುಟ್ಟಿದಾಗ ಮೆತ್ತಿಗಿರುತ್ತಲ್ಲ ರಂಧ್ರ, ಆ ರಂಧ್ರದ ಮೂಲಕವೇ ನಮಗೆ ಪ್ರಾಣ ಶಕ್ತಿ ಹರಿಯುವುದು. ಈ ಸಹಸ್ರಾರ ಚಕ್ರಗಳು ನಾವು ಪ್ರಚೋದನೆಗೊಂಡಾಗ ಬೀಜಾಕ್ಷರಗಳನ್ನು ಪಠಿಸಿದಾಗ ಇವು ಪ್ರಚೋದನೆಗೊಳ್ಳುತ್ತೆ, ಅಂದ್ರೆ ಆಕ್ಟಿವೇಟ್ ಆಗುತ್ತೆ.
ಇದು ಅಲ್ಲದೆ ಇದನ್ನ ನಾವು ಸ್ಥೂಲ ಶರೀರ ಅಂತ ಕರಿತೀವಿ. ಏನ್ ನಮ್ ಫಿಸಿಕಲ್ ಬಾಡಿ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಇದನ್ನ ನಾವು ಸ್ಥೂಲ ಶರೀರ ಅಥವಾ ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಇದರ ಒಳಗೆ ಈ ಶರೀರವನ್ನು ಬಿಟ್ಟು ನಮಗೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಮೇಲೂ ಸಹ ಈ ನಾವು ಮಾಡುವಂತ ಮುದ್ರೆಗಳು ಪರಿಣಾಮವನ್ನು ಬೀರುತ್ತವೆ. ಇವು ನಮ್ಮ ದೇಹವೆಂಬುದನ್ನು ದೇವಾಲಯವನ್ನಾಗಿಯೂ ಮಾಡಲು, ನಮ್ಮ ಮಾನವರು ಏನಿದೀವಿ ನಾವು ಇದನ್ನ ಮಾಧವನನ್ನಾಗಿ ಅಂದ್ರೆ ದೇವರನ್ನಾಗಿ ಮಾಡಲು ಈ ಮುದ್ರೆಗಳು ಸಮರ್ಥ ಪಾತ್ರವನ್ನು ವಹಿಸುತ್ತವೆ. ಇನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಅಂದ್ರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳುವಾಗ ಈ 7 ನರಮಂಡಲ ಪುಂಜಗಳು ಅಂದ್ರೆ ನರ್ವಸ್ ಪಲ್ಸಸ್ ಯೋಗ ಶಾಸ್ತ್ರದಲ್ಲಿ ವಿವರಿಸಿರುವ ಚಕ್ರಗಳಿಗೂ ಮತ್ತು ಮೆಡಿಕಲ್ ಸೈನ್ಸ್ಗೂ ಸ್ಪಷ್ಟವಾಗಿ ಸಮನ್ವಯ ಮಾಡಬಹುದು. ಈ 7 ಚಕ್ರಗಳು ವಿಶಿಷ್ಟವಾದ ಬೀಜಾಕ್ಷರ, ಅದರದೇ ಆದ ನಾದ, ಆಕಾರ, ಸ್ವರೂಪ, ಅದರದೇ ಆದ ಸ್ಥಾನ, ಬಣ್ಣ, ಸ್ವರ ಹಾಗೂ ಮುದ್ರೆಗಳು ಇವೆ. ಈಗ ನಾವೆಲ್ಲ ನೇರವಾಗಿ ಕುಳಿತಿದ್ದೀವಿ, ತಮಗೆ ಕಿರುಪರಿಚಯ ಆಗಿದೆ. ಈಗ ನಾವು ಧ್ಯಾನಕ್ಕೆ ಹೋಗೋಣ. ಧ್ಯಾನ ಮಾಡುವ ಮುಂಚೆ ನಮ್ಮ ಶರೀರವನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು. ಎಲ್ಲಿಯೂ ಯಾವುದೇ ಬಿಗಿತ ನಮ್ಮ ಭುಜಗಳಲ್ಲಾಗ್ಲಿ, ಬೆನ್ನಿನಲ್ಲಾಗಲಿ, ಕತ್ತಿನಲ್ಲಾಗಲಿ, ದವಡೆಗಳು, ಕಣ್ಣುಗಳು ಬಿಗಿಯಾಗಿ ಮುಚ್ಚುದು ಏನೂ ಇರಬಾರ್ದು. ಸಲೀಸಾಗಿ ಆರಾಮವಾಗಿ ಸ್ಥಿರವಾಗಿ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ನಾವು ಈ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಅವಸರವಾಗಿ ಬಂದಿರ್ತೀವಿ, ಎದೊಳ್ತೀವಿ, ಓಡ್ತೀವಿ, ಎಲ್ಲ ಮಾಡ್ತೀವಿ. ಫಸ್ಟ್ ಒಂದ್ ಜಾಗದಲ್ಲಿ ಕೂತ್ಕೊಂಡು 1-2-3 ಸಾರಿ ದೀರ್ಘವಾಗಿ ಉಸಿರಾಡೋಣ. ದೀರ್ಘವಾಗಿ ಅಂದ್ರೆ ತಾವು ತೆಗೆದುಕೊಳ್ಳುವ ಶ್ವಾಸವು ಮೂಗಿನಿಂದ ಕಿಬ್ಬೊಟ್ಟೆಯವರೆಗೂ ಹೋಗ್ಬೇಕು. ಮತ್ತೆ ಬಿಡುವಾಗ ಹೊಟ್ಟೆಯ ಭಾಗದಿಂದ ಹೊರಗಡೆ ಮೂಗಿನ ಮೂಲಕವೇ ಬರ್ಲಿ. ನೀವೆಷ್ಟು ದೀರ್ಘವಾಗಿ ಮಾಡ್ತಿರೋ ಅಷ್ಟು ರಿಲ್ಯಾಕ್ಸೇಷನ್ ಬರುತ್ತೆ. ಮತ್ತೆ ನಮಗೆ ಪ್ರಾಣ ಶಕ್ತಿಯು ದೇಹದ ಎಲ್ಲ ಅಂಗಾಂಗಗಳಿಗೆ, ಈ ನಾಡಿಗಳ ಮೂಲಕ ಪ್ರಾಣ ಶಕ್ತಿ ಸೆಲ್ಗಳವರೆಗೂ ಹರಿಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂದ್ರೆ ಪ್ರತಿ ಜೀವಕೋಶವರೆಗೂ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದ್ದರಿಂದ ದೀರ್ಘವಾಗಿ ನಾವೊಂದು 3 ಬಾರಿ ಉಸಿರಾಡೋಣ. ಚಿನ್ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಮೊದಲನೇ ಬೆರಳು ಮತ್ತು ಹೆಬ್ಬೆರಳಿನ ಬೆರಳು ಮೆದುವಾಗಿ ಟಚ್ ಆಗಿರ್ಲಿ. ಕನ್ನಡಕವನ್ನು ಧರಿಸಿದ್ದರೆ ಕನ್ನಡಕ ತೆಗೆದು ಬಿಡಿ, ಅವಶ್ಯಕತೆ ಇಲ್ಲ. ನೇರವಾಗಿ ಕುಳಿತುಕೊಳ್ಳಿ. ಎಲ್ಲ ಆಲೋಚನೆಗಳು ಬಿಟ್ಟು ಬಿಡಿ. 4 ಗಂಟೆವರೆಗೂ ಇರ್ತದೆ. 1 ಅವರ್ ಒಲೆ ಮೇಲೆ ಕಾಫಿ ಆಗ್ಲಿ, ಟೀ ಆಗ್ಲಿ, ಬೆಲ್ ಬಾರಿಸೋದಾಗ್ಲಿ ಯಾವುದರ ಕಡೆ ಗಮನ ಬೇಡ. ಒಂದು ಸಮಯ ಗಮನ ಬಂದರೂ ಎದ್ದು ಹೋಗುವುದು ಬೇಡ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮೂಗಿನ ಮೂಲಕ. ಅದೇ ರೀತಿ ಅದು ನಮ್ಮ ಎದೆಯ ಮೂಲಕ ಹಿಡಿದು ಹೊಟ್ಟೆಯ ಕೆಳಭಾಗದವರೆಗೂ ಹೋಗುತ್ತೆ. ಈಗ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಿ. ಹೊಟ್ಟೆ ಒಳಕ್ ಹೋಗ್ಬೇಕು. ಎದೆಯ ಮೂಲಕ, ಗಂಟಲಿನ ಮೂಲಕ, ಮೂಗಿನ ಮೂಲಕ ಹೊರಗೆ ಬಂತು. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಪ್ರಾಣ ಶಕ್ತಿಯು ನಮ್ಮ ದೇಹದಲ್ಲಿ ಸೇರುತ್ತಿದೆ, ಪಾಸಿಟಿವ್ ಎನರ್ಜಿ ಸೇರುತ್ತಿದೆ ಅಂತ ಭಾವಿಸಿ. ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ದೇಹದಲ್ಲಿ ಇರುವ ಎಲ್ಲ ಡಿಸ್ಕಂಫರ್ಟ್ಸು, ನೋವು ಏನಿದೆ ಅದೆಲ್ಲ ಹೊರ ಹೋಗುತ್ತಿರುವುದಾಗಿ ಭಾವಿಸಿ. ಮತ್ತೆ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಉಸಿರನ್ನು ಬಿಡುವಾಗ ನಾನು ಮನಸ್ಸೂ ಅಲ್ಲ, ನಾನು ದೇಹವೂ ಅಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನಾನು ಆತ್ಮ, ನಾನು ಆತ್ಮ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನನ್ನಲ್ಲಿರುವ ಈ ಪರಮಾತ್ಮ ಇತರರಲ್ಲೂ ಇದ್ದಾನೆ ಎಂದು ಭಾವಿಸಿ ಇನ್ಹೇಲ್ ಅಂಡ್ ಮತ್ತೆ ಎಕ್ಸೇಲ್ ಮಾಡಿ.
ಇನ್ಹೇಲ್ ಮಾಡುತ್ತಾ ನಿಮ್ಮಲ್ಲಿ ದಯೆ, ಕರುಣೆ, ಮಮತೆಯನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಗೆ ಬಿಡುತ್ತಾ ನಿಮ್ಮಲ್ಲಿರುವ ಆ ಒಂದು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ, ಲೋಭ ಇವೆಲ್ಲವನ್ನು ಹೊರಗೆ ಹಾಕಿಬಿಡಿ. ಮೂರು ಬಾರಿ ಈಗ ನಾವು ನಮ್ಮ ಶರೀರವೆಲ್ಲ ರಿಲ್ಯಾಕ್ಸ್ ಆಗಿದೆ, ತಲೆಯಿಂದ ಕಾಲಿನ ಬೆರಳುಗಳವರೆಗೂ. ಈಗ 3 ಬಾರಿ ಓಂಕಾರ ಹೇಳೋಣ. ಈ ಓಂಕಾರ ಯಾವ ರೀತಿ ಇರ್ಬೇಕು ಅಂದ್ರೆ ಆ ಊ ಆ ಒಂದು, ಊ ಒಂದು, ಅಂತ ಹೇಳುವಾಗ 2 ರಷ್ಟು ಇರ್ಬೇಕು. ನಾನು ಹೇಳ್ತೇನೆ, ನನ್ನೊಂದಿಗೆ ಎಲ್ಲ ದೀರ್ಘವಾಗಿ ಹೇಳಿ. ಇನ್ಹೇಲ್ ಡೀಪ್ಲಿ, ಆ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಯಾರಿಗೆ ಎಷ್ಟು ಉದ್ದ ಮಾಡ್ಲಿಕ್ಕಾಗುತ್ತೆಯೋ ಅಷ್ಟೇ ಉದ್ದ ಮಾಡಿ, ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ. ಆ ಎಂದು ಹೇಳುವಾಗ ಹೊಟ್ಟೆಯ ಭಾಗದಲ್ಲಿ ಗಮನಿಸಬೇಕು. ಊ ಎಂದು ಹೇಳುವಾಗ ನಿಮ್ಮ ಎದೆಯ ಭಾಗದಲ್ಲಿ ಗಮನಿಸಿ. ಎಂದು ಹೇಳುವಾಗ ಗಂಟಲು ಮತ್ತು ಆಜ್ಞಾ ಚಕ್ರದ ಬಳಿ ಗಮನಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆ ಆಕಾರ, ಉಕಾರ, ಮಾಕಾರ ಸೇರಿ ಓಂ ಎಂಬ ಬೀಜಾಕ್ಷರ ಉಂಟಾಗಿದೆ. ಆಲೋಚನೆಗಳು ಕಡಿಮೆಯಾಗಿವೆ. ತಾವೆಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿದ್ದೀರಾ? ಆಲೋಚನೆಗಳು ಒಂದು ಸಮಯ ಮಧ್ಯದಲ್ಲಿ ಬಂದಲು ಅದರ ಹಿಂದೆ ಹೋಗಬೇಡಿ. ಆಲೋಚನೆಗಳು ಬರ್ತವೆ ಹೋಗ್ತವೆ, ಆದ್ರೆ ತಮ್ಮ ಗಮನವೆಲ್ಲ ತಮ್ಮ ಶ್ವಾಸದ ಕಡೆ ಮತ್ತು ನನ್ನ ಮಾತಿನ ಮೇಲೆ ಗಮನ ಇರಲಿ. ನಮ್ಮ ಶರೀರದ 7 ಚಕ್ರಗಳಿಗೂ ಮತ್ತು ಗ್ರಂಥಿಗಳಿಗೂ, ಗ್ಲ್ಯಾಂಡ್ಸ್, ಒಂದಕ್ಕೊಂದು ಸಂಬಂಧ ಇದೆ. ಈ ಗ್ರಂಥಿಗಳು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ನಾವು ಯಾವಾಗ ಈ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ತೀವಿ, ಆ ಗ್ರಂಥಿಗಳು ಆ ರಾಸಾಯನಿಕ ದ್ರವವನ್ನು ಬಿಡುಗಡೆ ಮಾಡುತ್ತೆ. ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅವು ಅಂಗಾಂಗಗಳು, ಗ್ರಂಥಿಗಳು ಚೆನ್ನಾಗಿ ಕಾರ್ಯ ಮಾಡಲು ಸಹಾಯ ನಡೆಯುತ್ತೆ. ಇದರಿಂದ ನಮ್ಮ ಮನಸ್ಸು, ಶರೀರ ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ. ಚಕ್ರಗಳ ಮೇಲೆ ಧ್ಯಾನ ಮಾಡುವಾಗ ಚಕ್ರದ ಸ್ಥಾನ, ಅದರ ಬಣ್ಣ, ದಳಗಳ ಸಂಖ್ಯೆ ಇವುಗಳ ಮೇಲೆ ತಾವು ಗಮನ ಹರಿಸಬೇಕು, ಫೋಕಸ್ ಮಾಡಬೇಕು. ಶ್ವಾಸವನ್ನು ಆ ಚಕ್ರಕ್ಕೆ ಕಳುಹಿಸಬೇಕು. ಆ ಶ್ವಾಸ, ನಾವು ತೆಗೆದುಕೊಳ್ಳುವ ಶ್ವಾಸ ಅಂದ್ರೆ ಆ ಪ್ರಾಣ ಶಕ್ತಿ ಆ ಚಕ್ರಕ್ಕೆ ಹೋಗಿ ಸೇರುತ್ತಿರುವುದಾಗಿ ತಾವು ಭಾವಿಸಬೇಕು. ಒಂದು ಸಾರಿ ಚಕ್ರಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಮೂಲಾಧಾರ ಚಕ್ರ, ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಇದೆ. ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ, ಬೆನ್ನು ಮೂಳೆಯ ಕೊನೆಯ ಭಾಗಕ್ಕೆ ತಮ್ಮ ಗಮನ ಹರಿಸಿ. ಅಲ್ಲಿ ಮೂಲಾಧಾರ ಚಕ್ರ ಇದೆ. ಇದು ಕೆಂಪು ಬಣ್ಣದಿಂದ ಕೂಡಿದೆ. 4 ದಳಗಳು, ಅಂದ್ರೆ ಒಂದು ಹೂವಿಗೆ ಆ ಕಡೆ ಈ ಕಡೆ ಅಕ್ಕಪಕ್ಕ ಇರುತ್ತಲ್ಲ, 4 ದಳಗಳು ಕೆಂಪು ಬಣ್ಣದಿಂದ ಕೂಡಿರುವ
ಒಂದು ಚಿತ್ರವನ್ನು ತಾವು ಮೂಲಾಧಾರ ಚಕ್ರದ ಮೇಲೆ ಊಹಿಸಿಕೊಳ್ಳಬೇಕು. ಇದು ಭೂತತ್ವವನ್ನು ಹೊಂದಿದೆ. ನಾವು ಕೂತಾಗ ನಮಗೆ ಭೂಮಿಗೆ ಹತ್ತಿರವಿರುವ ಚಕ್ರ ಈ ಮೂಲಾಧಾರ ಚಕ್ರ. ಇದರ ಬೀಜಾಕ್ಷರ ಬಂದು ಲಂ, LAM, ಲಂ ಅಂತ. ಇದು ಗ್ರೌಂಡಿಂಗ್ ಅಂದ್ರೆ ಈಗ ನಾವು ಏನು ಬರೀ ಕಾಲಲ್ಲಿ ಭೂಮಿಯ ಮೇಲೆ ನಡೆಯುವಾಗ ಆ ಭೂಮಿಗೆ ಸ್ಪರ್ಶ ಉಂಟಾಗಿ ಅಲ್ಲಿರುವ ಅಯಾನುಗಳು ನಮ್ಮ ಕಾಲುಗಳ ಪಾದಗಳ ಮೂಲಕ ದೇಹಕ್ಕೆ ಹರಿಯಲು ಸೇರಲು ಸಹಾಯ ಮಾಡುತ್ತೆ. ಇದನ್ನ ನಾವು ಗ್ರೌಂಡಿಂಗ್ ಅಂತ ಹೇಳ್ತೀವಿ. ಈಗ ಎಲೆಕ್ಟ್ರಿಸಿಟಿ ಮನೆ ಕಟ್ಟುವಾಗ ಎಲೆಕ್ಟ್ರಿಕ್ ವೈರ್ ಭೂಮಿ ಒಳಗೆ ಬಿಡ್ತಾರೆ ನೋಡಿ, ಗ್ರೌಂಡಿಂಗ್ ಆಗ್ತಾ ಇರೋದಕ್ಕೆ. ಆ ರೀತಿ ಇದು ಗ್ರೌಂಡಿಂಗ್ ಮಾಡುತ್ತೆ. ಮತ್ತು ಸೇಫ್ಟಿ, ರಕ್ಷಣೆಯ ಪ್ರತಿಪಾದವನ್ನು ಈ ಚಕ್ರ ಬಿಂಬಿಸುತ್ತೆ. ಸ್ವಲ್ಪ ಮೇಲೆ ಬಂದಾಗ ಸ್ವಾದಿಷ್ಠಾನ ಚಕ್ರ ಇದೆ. ಮೂಲಾಧಾರದಿಂದ 1-2 ಇಂಚು ಮೇಲಿಕ್ಕೆ ಅಂತ ಭಾವಿಸ್ಕೊಳ್ಳಿ. ಇಲ್ಲಿ ಓವರೀಸ್ ಅಂಡ್ ಟೆಸ್ಟಿಸ್, ಹೆಣ್ಣು ಮಕ್ಕಳಲ್ಲಿ ಓವರೀಸು, ಗಂಡಸರಲ್ಲಿ ಟೆಸ್ಟಿಸ್ ಇದೆ. ಇದು 6 ದಳಗಳನ್ನು ಹೊಂದಿದ್ದು ಆರೆಂಜ್ ಕಲರ್. ಸೂರ್ಯ ಮುಳುಗುವಾಗ ಕಿತ್ತಲೆ ಹಣ್ಣಿನ ಬಣ್ಣ ಹೇಗಿದೆ ಆ ಬಣ್ಣದ ರೀತಿಯಲ್ಲಿ ಇದ್ದು ಇದು ಜಲತತ್ವ. ಈ ಸ್ವಾದಿಷ್ಠಾನ ಚಕ್ರ, ಓವರೀಸು, ಟೆಸ್ಟಿಸ್ ಏನಕ್ಕೆ ಸಂಬಂಧಪಟ್ಟಿದೆ? ಜಲತತ್ವ. ಇದರ ಬೀಜಾಕ್ಷರ ಬಂದು ವಂ, PAM, ವಂ. ಇದು ಒಂದು ಸಂತೋಷದಾಯಕವಾದ ಭಾವನೆಯನ್ನು ಉಂಟು ಮಾಡುವಂತ ಒಂದು ಹಾರ್ಮೋನ್ಸ್ ಅನ್ನು ಬಿಡುಗಡೆ ಮಾಡುತ್ತೆ. ಇನ್ನ ಸ್ವಲ್ಪ ಮೇಲೆ ಹೋದಾಗ ಮಣಿಪುರ ಚಕ್ರ, ನೇವಲ್, ನಮ್ಮ ಹೊಕ್ಕಳಿದೆಯಲ್ಲ ಆ ಭಾಗದಲ್ಲಿ, ಇದು ಪ್ಯಾಂಕ್ರಿಯಾಸ್. ಹಳದಿ ಬಣ್ಣ, ಸೂರ್ಯ ಹುಟ್ಟುವಾಗ ಯಾವ ರೀತಿ ಆ ಹಳದಿಯ ಕಿರಣಗಳು ಬರ್ತವೆ, ಆ ಶೈನಿಂಗು, ಆ ರೀತಿ ಇದು ಹಳದಿ ಬಣ್ಣವನ್ನು ಹೊಂದಿದ್ದು 10 ದಳಗಳನ್ನು ಹೊಂದಿರುತ್ತದೆ. ಇದು ಅಗ್ನಿ ತತ್ವ. ನಮ್ಮ ಹೊಟ್ಟೆ ಹೇಗಿರುತ್ತೆ, ಜೀರ್ಣ ಆಗ್ಬೇಕು ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹೇಗಿರ್ಬೇಕು? ಅಗ್ನಿ ತತ್ವ ಇರಬೇಕು. ಈ ಚಕ್ರ ಅಗ್ನಿ ತತ್ವವನ್ನು ಹೊಂದಿದ್ದು ಇದು ಬಲ, ಪವರ್, ಶಕ್ತಿ, ಡೈಜೆಷನ್, ಜೀರ್ಣಕ್ರಿಯೆಗೆ ಸಂಬಂಧಿಸಿದ್ದಾಗಿದ್ದು. ಇದರ ಬೀಜಾಕ್ಷರ ರಂ, RAM, ರಂ. ಅನಾಹತ ಚಕ್ರ, ತಮ್ಮ ಗಮನ ಎದೆಯ ಭಾಗಕ್ಕೆ, ಬೆನ್ನು ಮೂಳೆಯ ಮೇಲೆ ಬರಲಿ. ಎದೆಯ ಮಧ್ಯಭಾಗದಲ್ಲಿ ಇದು ಥೈಮಸ್ ಗ್ಲ್ಯಾಂಡ್ ಅಂತ ಗ್ರಂಥಿಯನ್ನು ಹೊಂದಿದೆ. ಇದು ಹಸಿರು ಬಣ್ಣದಿಂದ ಕೂಡಿದೆ, 12 ದಳಗಳು. ವಾಯು ತತ್ವ, ನಮ್ಮ ಲಂಗ್ಸ್ ಎಲ್ಲ ಹೇಗಿರುತ್ತೆ? ವಾಯು ತತ್ವವನ್ನು ಹೊಂದಿದೆ. ಇದು ಏನು ತೋರಿಸುತ್ತೆ? ದಯೆ, ಕರುಣೆ, ಪ್ರೀತಿ, ಅಕ್ಸೆಪ್ಟೆನ್ಸ್, ಒಪ್ಪಿಕೊಳ್ಳುವುದು, ಕಂಪ್ಯಾಷನ್, ಕರುಣೆ, ಶಾಂತಿ, ಸೌಹಾರ್ದ, ಇದನ್ನ ಸೂಚಿಸುತ್ತೆ. ಇದರ ಬೀಜಾಕ್ಷರ ಎಂ. ಹಾಗೆ ಮೇಲಿಗೆ ಹೋದಾಗ ಗಂಟಲಲ್ಲಿ ವಿಶುದ್ಧ ಚಕ್ರ. ಈ ವಿಶುದ್ಧ ಚಕ್ರದಲ್ಲಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿವೆ. ಇದು ನೀಲಿ ಬಣ್ಣ. ನಮ್ಮ ಪರಮಾತ್ಮ ಶಿವ ವಿಷವನ್ನು ಕುಡಿದಾಗ ಹೇಗೆ ಗಂಟಲು ನೀಲಿ ಬಣ್ಣ ಆಗುತ್ತೋ ಅದೇ ರೀತಿ 16 ದಳಗಳನ್ನು ಹೊಂದಿದ್ದು ಆಕಾಶ ತತ್ವವನ್ನು ಹೊಂದಿದೆ. ಇದು ಕಮ್ಯುನಿಕೇಶನ್, ನಾವು ಮಾತನಾಡುವಂತ, ಇದು ನಾವು ಎಕ್ಸ್ಪ್ರೆಸ್ ಮಾಡುವಂತ ಭಾವನೆಗಳು, ಇವುಗಳನ್ನು ಸೂಚಿಸುತ್ತೆ. ಇದರ ಬೀಜಾಕ್ಷರ ಹಂ, HAM, ಹಂ. ಸ್ವಲ್ಪ ಮೇಲೆ ಹೋದ್ರೆ ಹಣೆಯದಲ್ಲಿ, ಹುಬ್ಬಿನ ಮಧ್ಯಭಾಗದಲ್ಲಿ ಆಜ್ಞಾಚಕ್ರ. ಇದು ಪಿಟ್ಯುಟರಿ ಗ್ಲ್ಯಾಂಡ್. ತಿಳಿ ನೀಲಿ ಅಥವಾ ಕ್ರಿಸ್ಟಲ್ ವೈಟ್ ಕಲರ್, 2 ದಳಗಳನ್ನು ಮಾತ್ರ ಹೊಂದಿದೆ. ಈ ದಳಗಳು ಏನನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಹೋಗ್ತೇನೆ ಮುಂದೆ. ಮನಸ್ಸು ತತ್ವ. ಇದು ನಾವು ವಿಜುವಲೈಸೇಷನ್, ಏನಾಗ್ಬೋದು ಅನ್ನೋದನ್ನೆಲ್ಲ ಊಹೆ ಮಾಡ್ತೀವಲ್ಲ ಅಥವಾ ನೋಡ್ತೀವಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದನ್ನ, ಇವೆಲ್ಲವನ್ನು ಈ ಮನಸ್ಸು ತತ್ವ ಹೊಂದಿದೆ. ಇದರ ಬೀಜಾಕ್ಷರ ಬಂದು ಓಂ, OUM, ಓಂ. ಇನ್ನ ಮೇಲೆ ಹೋದಾಗ ಸಹಸ್ರಾರ ಚಕ್ರ. ಈ ಸಹಸ್ರಾರ ಚಕ್ರ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಹೊಂದಿದೆ ತಲೆಯ ಮಧ್ಯಭಾಗದಲ್ಲಿ. ಇದು ಸಹಸ್ರ ದಳಗಳನ್ನು ಹೊಂದಿರುತ್ತೆ. ಅಂದ್ರೆ ಒಂದು ತಾವರೆ ಹೂವಲ್ಲಿ 100,000 ಸಾವಿರಾರು ದಳಗಳನ್ನು ನೋಡಿದಾಗ ಹೇಗಿರುತ್ತೋ ಆ ರೀತಿ ಇದು ದಳಗಳನ್ನು ಹೊಂದಿರುತ್ತೆ. ಇಲ್ಲಿಗೆ ನಾವು ಧ್ಯಾನವನ್ನು ಅಚೀವ್ ಮಾಡಿದಾಗ ಶೂನ್ಯ ಸ್ಥಿತಿಗೆ ಹೊರಟೋಗಿರ್ತೀವಿ ನಾವು. ಅಲ್ಲಿ ಏನೂ ಇಲ್ಲ, ಆನಂದಮಯ, ಸತ್ ಚಿತ್ ಆನಂದಮಯ.
ಸ್ಥಿತಿಯನ್ನು ನಾವು ತಲುಪಿರ್ತೀವಿ, ಅಲ್ಲಿ ನಮಗೆ ಎಲ್ಲವೂ ಲಭಿಸುತ್ತೆ. ಇದರ ಬೀಜಾಕ್ಷರವೂ ಸಹ ಓಂ. ಇಷ್ಟು ಕಿರು ಪರಿಚಯ. ಈಗ ಮೂಲಾಧಾರ ಚಕ್ರದ ಮೇಲೆ ತಮ್ಮ ಗಮನ ಇರಲಿ. ಬೆನ್ನು ಮೂಳೆಯ ಕೆಳಗೆ ಕೊನೆಯ ಭಾಗದಲ್ಲಿ ಕೆಂಪು ಬಣ್ಣ 4 ದಳಗಳನ್ನು ಹೊಂದಿರುವ ಕಡೆ ನಿಮ್ಮ ಗಮನವಿರಲಿ. ಇದರ ಅಧಿದೇವತೆ ಬಂದು ಗಣಪತಿ. ಗಣಪತಿಗೂ ಕೆಂಪು ಬಣ್ಣ ಇಷ್ಟ ಅಲ್ವಾ? ಕೆಂಪು ಹೂಗಳನ್ನು ಅರ್ಪಿಸ್ತೇವಲ್ಲ. ಇದು ಭೂತತ್ವ. ಚಕ್ರದ ಮೇಲೆ ತಮ್ಮ ಗಮನ ಹರಿಸಿ ಶ್ವಾಸವನ್ನು ಸರಳವಾಗಿ, ದೀರ್ಘವಾಗಿ, ಪೂರ್ಣವಾಗಿ ತೆಗೆದುಕೊಳ್ಳಿ. ಯಾವುದೇ ಸೌಂಡ್ ಇಲ್ಲದೆ ಸರಳವಾಗಿ, ದೀರ್ಘವಾಗಿ ಅಂದ್ರೆ ತುಂಬಾ ಹೊತ್ತು, ಪೂರ್ಣವಾಗಿ ಅಂದ್ರೆ ಹೊಟ್ಟೆ ಮುಂದೆ ಬರುವಷ್ಟು ಅಲ್ಲಿಯವರೆಗೂ ಹೋಗ್ಬೇಕು. ಇದು ಪೂರ್ಣವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಅದೇ ರೀತಿ ನಿಧಾನವಾಗಿ, ಪೂರ್ಣವಾಗಿ, ದೀರ್ಘವಾಗಿ ಉಸಿರನ್ನು ಒಳಗಡೆ ಬಿಡಿ, ಹೊರಗಡೆ. ಇದನ್ನ ಮಾಡುವಾಗ ನಿಮ್ಮ ಗಮನವೆಲ್ಲ ಚಕ್ರದ ಮೇಲೆ ಇರಬೇಕು. ಅಂದ್ರೆ ನಿಮ್ಮ ಶ್ವಾಸ ಆ ಚಕ್ರಕ್ಕೆ ತಲುಪುತ್ತಿರುವುದನ್ನು ಭಾವಿಸಬೇಕು. ಈ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳುವಾಗ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಬೇಕು. ಮೂಗಿನಿಂದ ತೆಗೆದುಕೊಳ್ಳುವಾಗ ನಿಮ್ಮ ಗಮನ ತಲೆಯ ಮಧ್ಯಭಾಗದಲ್ಲಿ ಸಹಸ್ರಾರು ಚಕ್ರದ ಮೂಲಕ ಆ ಕೆಂಪು ಬಣ್ಣದ ಒಂದು ಕಾಂತಿಯು ಗಂಟಲಿನ ಮೂಲಕ, ನಾಥ ಚಕ್ರದ ಮೂಲಕ, ಮಣಿಪೂರ ಚಕ್ರದ ಮೂಲಕ, ಸ್ವಾದಿಷ್ಠಾನ ಚಕ್ರದ ಮೂಲಕ ಹಾದು ಮೂಲಾಧಾರ ಚಕ್ರಕ್ಕೆ ಕೆಂಪು ಬಣ್ಣ 4 ದಳಗಳ ಮಧ್ಯೆ ಸೇರುತ್ತಿರುವುದಾಗಿ ಭಾವಿಸಬೇಕು. ಶ್ವಾಸವನ್ನು ಹೊರಗಡೆ ಬಿಡುವಾಗ ನನ್ನ ಶರೀರದಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ, ನನ್ನ ಶರೀರದ ಎಲ್ಲ ನೋವುಗಳು, ನನ್ನ ಶರೀರದ ಡಿಸ್ಕಂಫರ್ಟ್ಗಳೆಲ್ಲ ಹೊರಹೋಗುತ್ತಿರುವುದಾಗಿ ಭಾವಿಸಬೇಕು ಮನಸ್ಸಿನಲ್ಲಿ. ಅದೇ ರೀತಿ ಸರಳವಾಗಿ, ದೀರ್ಘವಾಗಿ, ಪೂರ್ಣವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಂಡು ತಮ್ಮ ಗಮನವನ್ನು ಮೂಲಾಧಾರ ಚಕ್ರದ ಕೆಂಪು ಬಣ್ಣದ ಮೇಲೆ ಕೇಂದ್ರೀಕರಿಸಿ ನಿಧಾನವಾಗಿ ಉಸಿರನ್ನು ಹೊರಗಡೆ ದೀರ್ಘವಾಗಿ, ಪೂರ್ಣವಾಗಿ ಬಿಡಿರಿ. ಈಗ ಈ ಚಕ್ರವನ್ನು ನಾವು ಉದ್ದೀಪನಗೊಳಿಸೋಣ, ಆಕ್ಟಿವೇಟ್ ಮಾಡೋಣ. ಇದರ ಬೀಜಾಕ್ಷರ ಲಂ, LAM, ಲಂ. ಈ ಬೀಜಾಕ್ಷರಗಳನ್ನು 7 ಬಾರಿ ಕನಿಷ್ಠ ಪಠಿಸಬೇಕು. ತಾವೇ ತಮಗೆ ತಮ್ಮ ಶ್ವಾಸದ ದೀರ್ಘವನ್ನು ನೋಡಿಕೊಂಡು ದೀರ್ಘವಾಗಿ ಉಸಿರಾಡಿ ಹೊರಗಡೆ ಬಿಡುವಾಗ ಲಂ ಅಂತ ಹೇಳ್ಬೇಕು. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ತಮ್ಮ ಗಮನವೆಲ್ಲ ಮೂಲಾಧಾರ ಚಕ್ರದ ಕೆಂಪು ಬಣ್ಣದ ಮೇಲೆ ಕೇಂದ್ರೀಕೃತಗೊಳಿಸಿ ಲಂ. ತಮ್ಮ ಪ್ರಯತ್ನ ಎಷ್ಟು ಉದ್ದಾಗುತ್ತೋ ಅಷ್ಟು ಉದ್ದ 7 ಬಾರಿ ಪಠಿಸುತ್ತೀರಿ. ಟೈಮ್ ಇದ್ದಾಗ ನಾನು ಮತ್ತೊಮ್ಮೆ ಮುಂದಿನ ಚಕ್ರಕ್ಕೆ ಹೋಗುವವರೆಗೂ ತಾವು ಅದೇ ರೀತಿ ಕಂಟಿನ್ಯೂ ಮಾಡಬಹುದು. ತಾವು ಮಾಡ್ತಾ ಇರ್ರಿ. ಈ ಬೀಜಾಕ್ಷರವನ್ನು ಪಠಿಸುವಾಗ ಕಂಪನ ಉಂಟಾಗುವುದನ್ನು ತಾವು ಅನುಭವಿಸಬಹುದು. ಈ ಮೂಲಾಧಾರ, ನಾನು ಹೇಳೋದನ್ನ ಕೇಳಿಸ್ಕೊಂಡು ನೀವು ಶ್ವಾಸ ಉಚ್ಛ್ವಾಸ ನಿಶ್ವಾಸ ಮಾಡಿ ನಿಮ್ಮ ಗಮನವೆಲ್ಲ ಮೂಲಾಧಾರ ಚಕ್ರದ ಮೇಲೆ ಇರಲಿ. ಈ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಯಾವುದು ಅಂದ್ರೆ ತೊಡೆಗಳು, ಮೊಣಕಾಲುಗಳು, ಮೀನಖಂಡಗಳು,
ಕಾಲಿನ ಪಾದಗಳ ಮೇಲ್ಭಾಗ ಕೆಳಭಾಗ ಎಲ್ಲ ಮತ್ತು ಬೆರಳುಗಳು ಇಲ್ಲಿಗೆಲ್ಲ ಆ ಕೆಂಪು ಬಣ್ಣದ ಶಕ್ತಿಯು ತುಂಬುತ್ತಿರುವುದಾಗಿ ಭಾವಿಸಬೇಕು. ಹಾಗೂ ನಾನು ಆರೋಗ್ಯವಂತಳಾಗಿದ್ದೇನೆ ಅಥವಾ ನಾನು ಆರೋಗ್ಯವಂತನಾಗಿದ್ದೇನೆ, ನನ್ನ ದೇಹ ಶಕ್ತಿಯುತವಾಗಿದೆ, ನನ್ನಲ್ಲಿ ಯಾವುದೇ ಭಯ ಆತಂಕ ಇಲ್ಲ, ಅವೆಲ್ಲವೂ ದೂರವಾಗಿದೆ ಎಂದು ತಾವು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಬೇಕು. ಇದರಿಂದ ನಿಮ್ಮ ಏನು ಆ ಭಯ ಆತಂಕ ಆಂಗ್ಸೈಟಿ ಫಿಯರ್ನೆಸ್ ಅಂತ ಹೇಳ್ತೀವೋ ಅದೆಲ್ಲ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದೆ. ಇದರ ಮೇಲೆ ಧ್ಯಾನ ಮಾಡ್ತಾ ಇದ್ರೆ ದೇಹ ಬಲಿಷ್ಠವಾಗುತ್ತದೆ, ನಿಮ್ಮ ಭಯ ಆತಂಕ ಎಲ್ಲ ಆಚೆ ಹೋಗುತ್ತೆ. ನಮ್ಮಲ್ಲಿ ಈ ಭೂಮಿ ತಾಯಿಗೆ ಏನಿದೆ ಆ ಗುಣಗಳ ಸ್ಥಿರತೆ, ನಿಶ್ಚಲತೆ, ಗಟ್ಟಿತನ, ಗುರುತ್ವ, ಸಹನೆ, ಶೀಲತೆ ಇವೆಲ್ಲವೂ ನಾವು ಪಡ್ಕೋಬಹುದು. ಈ ಅಫರ್ಮೇಶನ್ ನೀವು ಹೇಳ್ಕೊಳ್ಳುವಾಗ ಅಂದ್ರೆ ನಾನು ಆರೋಗ್ಯವಂತಳಾಗಿದ್ದೇನೆ, ನನ್ನಲ್ಲಿ ಭಯ ಆತಂಕ ಏನೂ ಇಲ್ಲ, ಎಲ್ಲವೂ ದೂರ ಆಗಿದೆ ಅನ್ನೋದನ್ನ ಜೋರಾಗಾದ್ರೂ ಹೇಳ್ಕೋಬಹುದು ಅಥವಾ ತಾವು ಮನಸ್ಸಿನಲ್ಲಿ ಆದ್ರೂ ಹೇಳ್ಕೋಬಹುದು. ಐ ಆಮ್ ಸೇಫ್, ನಾನು ಸುರಕ್ಷಿತನಾಗಿದ್ದೇನೆ, ನಾನು ಐ ಆಮ್ ಸೆಕ್ಯೂರ್ಡ್, ಐ ಆಮ್ ಗ್ರೌಂಡೆಡ್, ಐ ಟ್ರಸ್ಟ್ ದಿ ಪ್ರೋಸೆಸ್ ಆಫ್ ಲೈಫ್. ಈ ರೀತಿ ನೀವು ಹೇಳ್ಕೋಬಹುದು. ತಾವು ಮೂಲಾಧಾರ ಚಕ್ರ ಸ್ಟ್ರೆಂಥನ್ ಆಗ್ಬೇಕಂದ್ರೆ ಬರೀ ಕಾಲಲ್ಲಿ, ಕಾಡುಗಳಲ್ಲಿ, ಬೆಟ್ಟಗಳ ಮೇಲೆ, ಗುಡ್ಡಗಳ ಮೇಲೆ, ನದಿಗಳ ಅಥವಾ ಸಮುದ್ರದ ತೀರಗಳಲ್ಲಿ ಬರೀ ಮರಳಿನ ಮೇಲೆ ನಡೆಯೋದ್ರಿಂದ ಗ್ರೌಂಡಿಂಗ್ ಚೆನ್ನಾಗಾಗುತ್ತೆ. ಅಲ್ಲಿರುವ ಅಯಾನುಗಳು ನಮ್ಮ ಶರೀರವನ್ನು ಸೇರುತ್ತೆ. ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕೊಂಡಾಗ್ಲಿ, ಸಿಮೆಂಟ್ ನೆಲದ ಮೇಲೆ, ಟೈಲ್ಸ್ ಮೇಲೆ, ತರಾಸುಗಳ ಮೇಲೆ, ಇದರ ಮೇಲೆ ನಡೆದರೆ ಏನೂ ಪ್ರಯೋಜನ ಇಲ್ಲ. ಒಂದು ಅಧ್ಯಯನ ಕೂಡ ನಡೆದಿದೆ, ಬರಿಗಾಲಲ್ಲಿ ನಾವು ಗ್ರೌಂಡಿಂಗ್ ಮಾಡೋದ್ರಿಂದ, ಗ್ರೌಂಡಿಂಗ್ ಅಂದ್ರೆ ನಮ್ಮ ಹೆಜ್ಜೆಗಳನ್ನು ಭೂಮಿಯ ಮೇಲೆ ಇಡೋದ್ರಿಂದ 30% ನಮ್ಮ ಶುಗರ್ ಲೆವೆಲ್ ಅನ್ನು ಕಡಿಮೆ ಮಾಡಬಹುದು. ಇದು ಬರಿಗಾಲಿನಿಂದ ಆಗುವಂತ ಪ್ರಯೋಜನಗಳು. ಎಲ್ಲರೂ ಕನಿಷ್ಠ 7 ಬಾರಿ ಬೀಜಾಕ್ಷರವನ್ನು ಪಠಿಸಿದ್ದೀರಾ? ಈಗ ಆ ಒಂದು ನಿಮ್ಮ ಶರೀರವನ್ನು ನೋಡಿಕೊಳ್ಳಿ, ಯಾರು ಕಣ್ಣನ್ನು ತೆರೆಯಬೇಡಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೇಹ ಆರೋಗ್ಯವಾಗಿರುವುದನ್ನು, ಶಕ್ತಿಯುತವಾಗಿರುವುದನ್ನು ಭಾವಿಸಬಹುದು. ಈಗ ಮೂಲಾಧಾರ ಚಕ್ರದಿಂದ ಒಂದು ಬಿಳಿಯ ಪ್ರಾಣಶಕ್ತಿಯು ಬಿಳಿಯ ಕಾಂತಿ ರೂಪದಲ್ಲಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ, ಮೂಲಾಧಾರ ಚಕ್ರದಿಂದ ಆ ಪ್ರಾಣಶಕ್ತಿ ಬಿಳಿ ಕಾಂತಿ ರೂಪದಲ್ಲಿ ಮೇಲ್ಭಾಗಕ್ಕೆ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿಕೊಂಡಿದೆ. ಈ ಸ್ವಾದಿಷ್ಠಾನ ಚಕ್ರ 2 ಇಂಚು ಮೇಲ್ಭಾಗಕ್ಕೆ ಬೆನ್ನು ಮೂಳೆ ಮೇಲೆ ಊಹಿಸಿಕೊಳ್ಳಿ. ಇಲ್ಲಿಯ ಅಧಿದೇವತೆ ಬಂದು ವಿಷ್ಣು, ಪ್ರಾಣಿ ಬಂದು ಮೊಸಳೆ. ಇದು 6 ದಳಗಳನ್ನು ಹೊಂದಿದ್ದು ಕಿತ್ತಲೆಯ ಬಣ್ಣದಾಗಿದೆ. ಬೆನ್ನು ಮೂಳೆಯ ಮೇಲೆ
ಕಿತ್ತಲೆಯ ಬಣ್ಣದ 6 ದಳಗಳನ್ನು ತಾವು ಊಹಿಸಿಕೊಳ್ಳಿ. ಇದು ಜಲತತ್ವ. ಇದರ ಬೀಜಾಕ್ಷರ ಬಂದು ವಂ, VAM, ವಂ. ಏನು ನಮ್ಮ ಈ 6 ದಳಗಳು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳನ್ನು ಸೂಚಿಸುತ್ತೆ. ನಿಮ್ಮ ಗಮನವೆಲ್ಲ ಸ್ವಾದಿಷ್ಠಾನ ಚಕ್ರದ ಮೇಲಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಆ ಪ್ರಾಣಶಕ್ತಿ, ಪಾಸಿಟಿವ್ ಎನರ್ಜಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ ಅಲ್ಲಿಂದ ನೆಗೆಟಿವ್ ಎನರ್ಜಿ ಏನಿದೆ, ಆ ಅಂಗಾಂಗಗಳಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ನಿಮ್ಮ ಉಸಿರಾಟವನ್ನು ಹೊರಗೆ ಬಿಡುವಾಗ ಹೊರ ಹೋಗುತ್ತಿರುವುದಾಗಿ ಭಾವಿಸಿ ಒಂದು 3 ಬಾರಿ ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡಿ ದೀರ್ಘವಾಗಿ ನಿಮ್ಮ ಗಮನವೆಲ್ಲ ಸ್ವಾದಿಷ್ಠಾನ ಚಕ್ರದ 6 ದಳಗಳ ಕೇಸರಿ ಬಣ್ಣದ ಮೇಲಿರಲಿ. ಇದರ ಬೀಜಾಕ್ಷರ ಬಂದು ವಂ, VAM, ವಂ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಈ ಬೀಜಾಕ್ಷರವನ್ನು ಪಠಿಸುವುದರಿಂದ ಕಂಪನ ಉಂಟಾಗಿ ಆ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತೆ. ಅದು ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ಅಲ್ಲಿಗೆ ಸಂಬಂಧಿಸಿದ ನಾಡಿಗಳು, ಆ ನಾಡಿಗಳಿಗೆ ಸಂಬಂಧಿಸಿದ ಅಂಗಾಂಗಗಳಿಗೆ ಪ್ರಚೋದನೆ ಉಂಟು ಮಾಡಿ ಅವು ಆರೋಗ್ಯಪೂರ್ಣವಾಗಿರಲು, ಚೆನ್ನಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗೆ ಬಿಡುವಾಗ ವಾಂ ಈ ರೀತಿ ಮತ್ತೆ 6 ಬಾರಿ ಮುಂದುವರೆಸಿ. ಎಷ್ಟು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತೀರೋ ಅಷ್ಟು ಪ್ರಾಣಶಕ್ತಿ ಎಲ್ಲಾ ಅಂಗಾಂಗಗಳಿಗೆ ಸೇರಲು ಸಹಾಯ ಮಾಡುತ್ತೆ. ತಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ದೀರ್ಘವಾಗಿ ತೆಗೆದುಕೊಳ್ಳಿ. ತುಂಬಾ ಫೋರ್ಸ್ ಹಾಕೋದು ಬೇಡ. ಒಂದು 6 ಬಾರಿ ಮಾಡಿ. ಮತ್ತೆ ಈ ಕೇಸರಿ ಬಣ್ಣ ಈ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದ ಮೂತ್ರಪಿಂಡಗಳು, ಕಿಡ್ನಿ, ಮೂತ್ರನಾಳಗಳು, ಗರ್ಭಾಶಯ, ನಮ್ಮ ಓವರೀಸು, ಗಂಡು ಮಕ್ಕಳಲ್ಲಿ ಟೆಸ್ಟಿಸು, ಏನು ಈ ಸಂತಾನೋತ್ಪತ್ತಿ ಅಂಗಗಳು ಇದೆಯಲ್ಲ, ಇಲ್ಲೆಲ್ಲ ಆ ಪ್ರಾಣ ಶಕ್ತಿ, ಆ ಆರೆಂಜ್ ಕಲರ್ ದೇಹದಲ್ಲಿ ಮತ್ತು ಈ ಅಂಗಾಂಗಗಳಿಗೆ ಹರಿಯುತ್ತಿರುವುದಾಗಿ ಭಾವಿಸಿ. ಅಂದ್ರೆ ಎಲ್ಲ ಕಡೆ ಆ ಎನರ್ಜಿ ಕೇಸರಿ ಬಣ್ಣದಿಂದ ತುಂಬಿರುವುದಾಗಿ ಭಾವಿಸ್ಬೇಕು. ಅಲ್ಲಿನ ದೋಷಗಳು ದೂರವಾಗಿ ಆರೋಗ್ಯವಾಗಿರುವಂತೆ ಭಾವಿಸಿ ಮತ್ತು ತಮ್ಮ ಆ ವಂ ಬೀಜಾಕ್ಷರದ ಕಂಪನವನ್ನು ಅನುಭವಿಸಿ. ತಮ್ಮ ಗಮನವೆಲ್ಲ ಸ್ವಾದಿಷ್ಠಾನ ಚಕ್ರದ ಮೇಲೆಯೇ ಇರಬೇಕು. ತಾವು ತೆಗೆದುಕೊಳ್ಳುವ ಶ್ವಾಸವನ್ನು ಆ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿಸಬೇಕು, ತಲುಪಿಸಬೇಕು. ಅಲ್ಲಿನ ಎಲ್ಲ ಅಂಗಾಂಗಗಳು ಶಕ್ತಿಯುತವಾಗುತ್ತಿರುವಂತೆ, ಆರೋಗ್ಯವಾಗಿರುವಂತೆ ಭಾವಿಸಿ. ಈ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ನಾನು ನಾನು ನಾನೇ, ನಂದೇ ಎಲ್ಲ, ನನ್ನಿಂದಲೇ ಎಲ್ಲ ಎನ್ನುವ ಒಂದು ಅಹಂ ಹೋಗುತ್ತೆ. ನಮ್ಮ ಅರಿಷಡ್ ವರ್ಗಗಳಾದ ಏನು ಕಾಮ, ಆಸೆ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಮೋಹ ಇವೆಲ್ಲ ದೂರ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ಳಬೇಕು. ನಮ್ದೇನ್ ಕೋರಿಕೆಗಳಿದೆ, ಆಸೆಗಳಿದೆ, ಸಂಬಂಧಗಳಿದೆ, ಇದೆಲ್ಲ ವ್ಯಕ್ತಪಡಿಸುತ್ತೆ. ಈ ಸ್ವಾದಿಷ್ಠಾನ ಚಕ್ರ ಜಲತತ್ವ ಪ್ರಧಾನವಾಗಿದೆ. ಈಗೆಲ್ಲ ತಾವು ಕೇಳಿಸ್ಕೊಂಡ್ರಲ್ಲ, ಕಿಡ್ನಿ, ಯೂರಿನರಿ ಟ್ರಾಕ್ಟ್, ಇವೆಲ್ಲ ನೀರು ಹೋಗುವಂಥದ್ದೇ ಜಾಗ. ನಮ್ಮ ಯೂಟ್ರಸ್ ಇರ್ಬೋದು, ಎಲ್ಲವೂ. ಈ ಜಲದ ಗುಣಗಳಾದ ಹರಿಯುವಿಕೆ ಮತ್ತು ಕೋಮಲತೆ, ನಗ್ನತೆ ಹಾಗೂ ಯಾವುದೇ ಆಕಾರಕ್ಕೆ ತನ್ನನ್ನು ಅಳವಡಿಸಿಕೊಳ್ಳುವ ಗುಣಗಳನ್ನು ಹೊಂದಿದೆ.
ಈ ಒಂದು ಸ್ವಾದಿಷ್ಠಾನ ಚಕ್ರದ ಮೇಲೆ ಧ್ಯಾನ ಮಾಡುವಂತವ್ರು ಈ ಬೀಚ್ಗಳ ಪಕ್ಕ ಅಥವಾ ನೀರು ಹರಿಯುವಂತ ದಡಗಳಲ್ಲಿ ಕುಳಿತು ಮಾಡಿದ್ರೆ ಆ ಹರಿಯುವಿಕೆಯ ಶಬ್ದ ಇನ್ನೂ ಹೆಚ್ಚಿನ ಪ್ರಚೋದನೆ ನೀಡುತ್ತೆ, ನಮ್ಮಲ್ಲಿ ಆ ಭಾವನೆ ತುಂಬಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಥವಾ ನೀವು ಧ್ಯಾನ ಮಾಡುವಾಗ ವಾಟರ್ ಹರಿಯುವಂತ ಮ್ಯೂಸಿಕ್ ಅನ್ನು ಸಹ ಇಟ್ಕೊಂಡು ಧ್ಯಾನ ಮಾಡಬಹುದು. ನಾನು ನನ್ನ ಶರೀರವನ್ನು ಆನರ್ ಮಾಡುತ್ತೇನೆ, ನನ್ನ ಶರೀರವನ್ನು ನಾನು ಪ್ರೀತಿಸುತ್ತೇನೆ. ಯಾಕಂದ್ರೆ ನಮ್ಗೆ ಇಲ್ಲಿ ಆಸೆ, ಲೋಭ, ಮದ, ಮಾತ್ಸರ್ಯ ಎಲ್ಲ ಇದೆಯಲ್ಲ. ಆದರೆ ನಾವು ನಮ್ಮ ಶರೀರವನ್ನು ಗೌರವಿಸಬೇಕು, ನಮ್ಮ ಶರೀರವನ್ನು ಪ್ರೀತಿಸಬೇಕು. ನಾವು ನಮ್ಮ ಶರೀರನ ಪ್ರೀತಿಸ್ಕೊಳ್ಳದೆ ಹೋದ್ರೆ ಬೇರೆಯವ್ರನ್ನ ನಾವು ನೋಡಿ ನಮ್ಗೆ ಅವ್ರ ಮೇಲೆ ಪ್ರೀತಿ ಉಂಟಾಗೋದಿಲ್ಲ. ಪ್ರೀತಿ ಅಂದ್ರೆ ಸಹಜ ಸ್ವಭಾವದ ಪ್ರೀತಿ. ಸೊ ಆದ ಕಾರಣ ಇಲ್ಲಿ ನಮ್ಮ ಆಸೆ ಏನಿದೆ, ನಾನು ನನ್ನ ದೇಹವನ್ನು ಹಾನರ್ ಮಾಡುತ್ತೇನೆ, ಗೌರವಿಸುತ್ತೇನೆ, ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ. ಇದು ಜರ್ನಲಿಂಗ್ ಮಾಡ್ಕೋಬಹುದು. ಇದು ಇಂಬ್ಯಾಲೆನ್ಸ್ ಅಲ್ಲಿದ್ದಾಗ ನಮ್ಮ ಏನು ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ಲ ಅದು ಬ್ಲಾಕ್ ಆಗಿರುತ್ತೆ. ಎಮೋಷನ್ಸ್, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಕಡಿಮೆ ಆಗಿರುತ್ತೆ ಅಥವಾ ಇರೋದಿಲ್ಲ. ಓವರ್ ಆಕ್ಟಿವ್ ಆದಾಗ ಏನಾಗುತ್ತೆ, ಎಮೋಷನ್ಸ್ ತುಂಬಾ ತೋರಿಸ್ತೀವಿ ನಾವು, ಅಡಿಕ್ಷನ್ಸ್ ಆಗ್ತಿವೆ. ಇವು ಬ್ಯಾಲೆನ್ಸ್ ಅಲ್ಲಿದ್ದಾಗ, ಈ ಚಕ್ರವು ಬ್ಯಾಲೆನ್ಸ್ ಅಲ್ಲಿದ್ದಾಗ ನಮ್ಮ ಏನಿದೆ ಕೋರಿಕೆಗಳು, ಆಸೆಗಳು, ಸಂಬಂಧಗಳು ಇವೆಲ್ಲ ಒಂದು ಸಮ ಪ್ರಮಾಣದಲ್ಲಿ ಲಿಮಿಟ್ ಅಲ್ಲಿ ಇರ್ತದೆ. ಸೊ ಎಲ್ಲರೂ ಕನಿಷ್ಠ 7 ಬಾರಿ ಬೀಜಾಕ್ಷರವನ್ನು ಪಠಿಸಿದ್ದೀರಾ. ಈಗ ಸ್ವಾದಿಷ್ಠಾನದ ಚಕ್ರದ ಅಂಗಾಂಗಗಳೆಲ್ಲವೂ ಆರೋಗ್ಯಪೂರ್ಣವಾಗಿವೆ. ಈಗ ಸ್ವಾದಿಷ್ಠಾನ ಚಕ್ರದಿಂದ ಆ ಪ್ರಾಣ ಶಕ್ತಿ ಮಣಿಪೂರ ಚಕ್ರಕ್ಕೆ, ನಾಭಿಯ ಮೇಲೆ ಸೇರುತ್ತಿರುವುದಾಗಿ ಭಾವಿಸಿ, ಸ್ವಾದಿಷ್ಠಾನ ಚಕ್ರದಿಂದ ಆ ಪ್ರಾಣ ಶಕ್ತಿ ಮಣಿಪೂರ ಚಕ್ರಕ್ಕೆ ಬಂದು ಸೇರಿದೆ. ಮಣಿಪೂರ ಚಕ್ರ ನಾಭಿಯಿಂದ 1-2 ಇಂಚು ಮೇಲಿರುತ್ತೆ. ಹಳದಿ ಬಣ್ಣ, 10 ದಳಗಳನ್ನು ಹೊಂದಿದೆ. ಅಗ್ನಿ ತತ್ವ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ್ದು. ಇದರ ಅಧಿದೇವತೆ ರುದ್ರ. ಇದು ಸಹ ಅನ್ನಮಯ ಕೋಶನೆ. ಮೂಲಾಧಾರ ಚಕ್ರ, ಮಣಿಪೂರ ಚಕ್ರ, ಸ್ವಾದಿಷ್ಠಾನ ಚಕ್ರ ಎಲ್ಲ ಅನ್ನಮಯ ಕೋಶ, ಫಿಸಿಕಲ್ ಬಾಡಿ. ಈ 10 ದಳಗಳು ಏನು ತೋರಿಸುತ್ತೆ? 5 ಪ್ರಾಣಗಳು, 5 ಉಪಪ್ರಾಣಗಳು. ಯಾವುದು ಇದು 5 ಪ್ರಾಣಗಳು? ಪಂಚಪ್ರಾಣ, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಪ್ರಾಣ, ಅಪಾನ ಕೆಳಮುಖವಾಗಿ ಹೋಗೋದು, ಸಮಾನ ಹೊಟ್ಟೆ ಮಧ್ಯಭಾಗದಲ್ಲಿರೋದು, ಉದಾನ ಮೇಲ್ಭಾಗ, ವ್ಯಾನ ಇಡೀ ಶರೀರವೆಲ್ಲ ಹರಡುತ್ತಿರುವುದು. ಇನ್ನ ಈ 5 ಉಪಪ್ರಾಣಗಳು ಯಾವುದು? ಈ 5 ಪ್ರಾಣಗಳಿಗೆ 5 ಉಪಪ್ರಾಣಗಳಿರುತ್ತೆ. ನಾಗ, ಕೂರ್ಮ, ದೇವದತ್ತ, ತ್ರಿಕಲ ಮತ್ತು ಧನಂಜಯ. ಮೂರು ಬಾರಿ ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಈ ಉಸಿರು ಪ್ರಾಣ ಶಕ್ತಿ ನಿಮ್ಮ ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಬೇಕು. ಮತ್ತು ಉಸಿರನ್ನು ಬಿಡುವಾಗ
ಅಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿ, ಮಣಿಪೂರ ಚಕ್ರಕ್ಕೆ ಸಂಬಂಧಿಸಿದ ಎಲ್ಲ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿರುವುದಾಗಿ ಭಾವಿಸಬೇಕು. ಇದರ ಬೀಜಾಕ್ಷರ ಬಂದು ರಂ, RAM, ರಂ. ಈಗ ಬೀಜಾಕ್ಷರವನ್ನು ಪಠಿಸುತ್ತಾ ನಮ್ಮ ಮಣಿಪೂರ ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ದೀರ್ಘವಾಗಿ, ಪೂರ್ಣವಾಗಿ, ಸರಳವಾಗಿ ಶ್ವಾಸವನ್ನು ಮಣಿಪೂರ ಚಕ್ರಕ್ಕೆ ಸೇರಿಸಿ. ನಿಮ್ಮ ಗಮನವೆಲ್ಲ 10 ದಳಗಳ ಮಧ್ಯೆ ಹಳದಿ ಬಣ್ಣ ತುಂಬಿದ್ದು ಈಗ ನಾವು ಬೀಜ ಮಂತ್ರವನ್ನು ಪಠಿಸುವ ಮೂಲಕ ಆಕ್ಟಿವೇಟ್ ಮಾಡೋಣ. ರಾಮ್ ಆರು ಬಾರಿ ತಾವು ಇದನ್ನು ಪುನರಾವರ್ತಿಸಿ ಶ್ವಾಸವನ್ನು ಒಳಗಡೆ ತೆಗೆದುಕೊಂಡು ಮಣಿಪೂರ ಚಕ್ರಕ್ಕೆ ಸೇರಿಸಿ. ಮಣಿಪೂರ ಚಕ್ರವು ಆಕ್ಟಿವೇಟ್ಗೊಂಡಾಗ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಂಗಾಂಗಗಳಾದ ಜಠರ, ಲಿವರ್, ಪ್ಯಾಂಕ್ರಿಯಸ್, ಗಾಲ್ ಬ್ಲಾಡರ್, ಸ್ಪ್ಲೀನು, ಸಣ್ಣ ಕರುಳು, ದೊಡ್ಡ ಕರುಳು, ಈ ಎಲ್ಲ ಅಂಗಾಂಗಗಳಿಗೆ ಆ ಹಳದಿ ಬಣ್ಣ ತುಂಬುತ್ತಿರುವುದಾಗಿ ಭಾವಿಸಿ ಅಲ್ಲಿನ ದೋಷಗಳೆಲ್ಲವನ್ನು ಹೊರಗೆ ಹಾಕಿ ಈ ಅಂಗಾಂಗಗಳು ಶಕ್ತಿಯುತವಾಗುತ್ತಿರುವಂತೆ ಭಾವಿಸಿ ಜೀರ್ಣಕ್ರಿಯೆ ಚೆನ್ನಾಗಿ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗಲಿ, ಅಲ್ಸರ್ ಆಗಲಿ, ಕಾನ್ಸ್ಟಿಪೇಷನ್ ಆಗಲಿ, ಬ್ಲೋಟಿಂಗ್ ಆಗಲಿ, ಡಯಾಬಿಟಿಸ್ ಆಗಲಿ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತ ಭಾವಿಸಿ. ಈ ಚಕ್ರ, ಈ ಅಗ್ನಿ ತತ್ವ, ಈ ಚಕ್ರ ಅಗ್ನಿ ಚಕ್ರ ಅಂತಲೂ ಕರೀತಾರೆ ಅಥವಾ ಸೂರ್ಯ ಚಕ್ರ ಅಂತಲೂ ಕರೀತಾರೆ. ಯಾಕಂದ್ರೆ ಬಿಸಿ, ಅಗ್ನಿ ತತ್ವ ಅಂದ್ರೆ ಬಿಸಿ. ಅಥವಾ ನಾಭಿ ಬಳಿ ಚಕ್ರ ಇರೋದ್ರಿಂದ ಇದನ್ನ ನಾಭಿ ಚಕ್ರನು ಅಂತಾರೆ. ಯಾವಾಗ ಈ ಚಕ್ರದಲ್ಲಿ ಬಿಸಿ ಇರಲ್ವೋ ನಮ್ಮ ಜೀರ್ಣ ಶಕ್ತಿಯು ಕುಂದುತ್ತೆ. ಆದ್ದರಿಂದಲೇ ಯಾವಾಗ್ಲೂ ಅಲ್ಲಿ ಬಿಸಿ ಇರುತ್ತೆ. ಈ ಮಣಿಪೂರ ಚಕ್ರದ ಮೇಲೆ ಸೂರ್ಯ ಮುದ್ರೆನಿಟ್ಕೊಂಡು ಧ್ಯಾನ ಮಾಡೋದ್ರಿಂದ, ಸತತವಾಗಿ ಸಾಧನೆ ಮಾಡೋದ್ರಿಂದ ಈ ಅಗ್ನಿಯ ಗುಣಗಳು ಏನಿದೆ, ಶುದ್ಧತೆ, ಏನ್ ಹಾಕಿದ್ರು ಸುಟ್ಟೋಗುತ್ತೆ, ಶುದ್ಧತೆ, ಸಾತ್ವಿಕತೆ, ತೇಜಸ್ಸು, ವರ್ಚಸ್ಸು ಇವೆಲ್ಲ ಉಂಟಾಗುತ್ತೆ. ನಮ್ಮ ಜೀರ್ಣ ಶಕ್ತಿಯನ್ನು ಈ ಮುದ್ರೆ ಹೆಚ್ಚಿಸಿ ಜಠರಾಗ್ನಿಯನ್ನು ಅಥವಾ ಈ ಒಂದು ಪಚನ ಶಕ್ತಿಯನ್ನು, ಏನ್ ಪೂರ ಡೈಜೆಷನ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈ ಪಚನ ಶಕ್ತಿಯನ್ನು ಉತ್ತೇಜನ ಮಾಡುತ್ತೆ. ಯಾವಾಗ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಯಾವುದೇ ರೋಗಗಳು ಬರೋದಿಲ್ಲ. ಇದು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಕಡಿಮೆ ಶಕ್ತಿ, ಲೋ ಎನರ್ಜಿ, ಇದನ್ನ ಕಾಣ್ತೇವೆ. ಓವರ್ ಆಕ್ಟಿವ್ ಆದಾಗ ಅಗ್ರೆಸಿವ್ ಆಗ್ತೀವಿ, ನಾವು ಡಾಮಿನೇಟ್ ಮಾಡ್ತೀವಿ, ಆರೋಗ್ಯನ್ಸ್ ಮತ್ತೆ ಡೈಜೆಸ್ಟಿವ್ ಇಶ್ಯೂಸ್ ಸಹ ನಾವು ಕಾಣ್ತೀವಿ. ಇದು ಮೆಡಿಟೇಷನ್ ಜೊತೆಗೆ ಯೋಗದಲ್ಲಿ ಕೆಲವು ಆಸನಗಳು ಸಹ ಇದೆ. ಅದನ್ನು ಮಾಡೋದ್ರಿಂದ ಈ ನಮ್ಮ ಮಣಿಪೂರ ಚಕ್ರ ಮತ್ತೆ ನಮ್ಮ ಡೈಜೆಷನ್ಗೆ ಸಂಬಂಧಿಸಿದಂತೆ ನಾವು ಪರಿಹಾರ ಕಂಡುಕೋಬಹುದು.
ಇವಕ್ಕೆ ಸಾಧನೆ ಮಾಡುವಾಗ ನಾನು ತುಂಬಾ ಶಕ್ತಿಯುತವಂತಳು ಅಥವಾ ಶಕ್ತಿಯುತವಂತನು, ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ, ಫುಲ್ ಆಫ್ ವೈಟಾಲಿಟಿ. ಐ ಟ್ರಸ್ಟ್ ಇನ್ ಮೈ ಪರ್ಸನಲ್ ಪವರ್ಸ್. ನಮ್ಮದೇ ಆದ ನಾವೇನು ಗುಣಗಳನ್ನು ಹೊಂದಿದ್ದೇವೋ ಶಕ್ತಿಯುತವಾಗಿರೋದು, ಅದನ್ನ ಟ್ರಸ್ಟ್ ಮಾಡ್ತೇನೆ ಅಂದ್ರೆ ನನ್ನಲ್ಲಿ ಆ ಲಭ್ಯತೆ ಇದೆ ಅಂತ ನಾವು ಭಾವಿಸಿಕೊಳ್ಳಬೇಕು. ಈ ಒಂದು ಶಕ್ತಿಯಿಂದ ನನ್ನ ಜೀವನವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವಂತ ಎಬಿಲಿಟಿನೂ ನನಗಿದೆ ಅನ್ನೋ ಒಂದು ಅಫರ್ಮೇಶನ್ಸ್ ನಾವು ಹೇಳ್ಕೋಬೇಕು. ಸೊ ಎಲ್ಲರೂ 7 ಬಾರಿ ಬೀಜಾಕ್ಷರವನ್ನು ಪಠಿಸಿದ್ದೀರಾ. ಹೊಟ್ಟೆಯ ಎಲ್ಲ ಅಂಗಾಂಗಗಳು ಶಕ್ತಿಯುತವಾಗಿವೆ, ಜೀರ್ಣ ಶಕ್ತಿ ವೃದ್ಧಿಸಿದೆ. ನಾನು ನನ್ನ ಗುಣಗಳಲ್ಲಿ ಕಾನ್ಫಿಡೆಂಟ್ ಆಗಿದ್ದೇನೆ, ನನ್ನ ಜೀವನವನ್ನು ರೂಪಾಂತರಗೊಳಿಸುವಲ್ಲಿ ನನಗೆ ಆ ಶಕ್ತಿ ನನ್ನಲ್ಲಿದೆ. ಈಗ ಮಣಿಪೂರ ಚಕ್ರದಿಂದ ಆ ಒಂದು ಪ್ರಾಣ ಶಕ್ತಿ ಅನಾಹತ ಚಕ್ರಕ್ಕೆ ಎದೆಯ ಮಧ್ಯಭಾಗದಲ್ಲಿ ಸೇರುತ್ತಿರುವುದಾಗಿ ಭಾವಿಸಿ. ಈ ಅನಾಹತ ಚಕ್ರವು ಎದೆಯ ಮಧ್ಯಭಾಗದಲ್ಲಿದೆ. ಇದು ಮನೋಮಯ ಕೋಶಕ್ಕೆ ಸೇರಿದೆ. ಇಷ್ಟು ಕೆಳಗಡೆ ನಾವು ಮಾಡಿದ ಪೂರ್ಣ 3 ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನ್ನಮಯ ಕೋಶ, ಫಿಸಿಕಲ್ ಬಾಡಿ. ಈಗ ನಾವು ನೋಡ್ತಾ ಇರೋದು ಮನೋಮಯ ಕೋಶ, ಮನಸ್ಸಿಗೆ ಸಂಬಂಧಿಸಿದೆ. ಈಗ ಇದು ವಾಯು ತತ್ವ 12 ದಳಗಳನ್ನು ಹೊಂದಿದೆ. ಈ 12 ದಳಗಳು ಯಾವುದು ಅಂದ್ರೆ ನಮ್ಮ ಕ್ಯಾಲೆಂಡರ್ ಅಲ್ಲಿ ಜನವರಿಯಿಂದ ಡಿಸೆಂಬರ್ 12 ತಿಂಗಳು. ಯಾವ ರೀತಿ ತಿಂಗಳ ಪ್ರಕೃತಿಯಲ್ಲಿ ಚೇಂಜ್ ಆಗ್ತಾ ಇರುತ್ತೋ ಆ ರೀತಿ ಆ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಈ ಒಂದು ಚಕ್ರದಲ್ಲಿ ಮೂಡುತ್ತೆ. ಈಗ ದೀರ್ಘವಾಗಿ 3 ಬಾರಿ ಉಸಿರನ್ನು ತೆಗೆದುಕೊಂಡು ಅನಾಹತ ಚಕ್ರಕ್ಕೆ ಸೇರಿಸಿ, ಸರಳವಾಗಿ, ದೀರ್ಘವಾಗಿ, ಪೂರ್ಣವಾಗಿ. ಉಸಿರನ್ನು ಹೊರಗಡೆ ಬಿಡುವಾಗ ಈ ಅನಾಥ ಚಕ್ರದಲ್ಲಿರುವ ಎಲ್ಲ ದೋಷಗಳು, ಹೃದಯಕ್ಕೆ, ಶ್ವಾಸಕೋಶಗಳಿಗೆ, ಅಲ್ಲಿಗೆ ಸಂಬಂಧಿಸಿದ ಬೇರೆ ಅಂಗಾಂಗಗಳು ಏನೇನಿದೆ, ನಮ್ಮ ಭುಜಗಳು, ತೋಳುಗಳು, ಇವೂ ಸಹ ಅನಾಥ ಚಕ್ರಕ್ಕೆ ಸೇರುತ್ತೆ. ಇವೆಲ್ಲದರ ಒಂದು ನ್ಯೂನ್ಯತೆಗಳು ಹೊರ ಹೋಗುತ್ತಿವೆ ಎಂದು ಭಾವಿಸಿ. ಇದರ ಬೀಜಾಕ್ಷರ ಬಂದು ಯಂ, YAM. ಈಗ ನಾವು ಬೀಜಾಕ್ಷರವನ್ನು ಪಠಿಸುತ್ತಾ ನಮ್ಮ ಅನಾಥ ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. YAM ಅಂತ ತಮ್ಮ ಗಮನವೆಲ್ಲ ಅನಾಥ ಚಕ್ರ 12 ದಳಗಳ ಹಸಿರು ಬಣ್ಣದಿಂದ ಕೂಡಿರುವುದ ಮೇಲೆ ಗಮನವಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಆ ಪ್ರಾಣಶಕ್ತಿ ಸಹಸ್ರಾರು ಚಕ್ರದಿಂದ ಅನಾಹತ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಸರಳವಾಗಿ, ದೀರ್ಘವಾಗಿ, ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಯಂ ತಾವು 6 ಬಾರಿ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಪಠಿಸಿ.
ಈ ಹಸಿರು ಬಣ್ಣ ನಮ್ಮ ದೇಹದ ಎಲ್ಲ ಭಾಗಗಳು ಹರಡುತ್ತಿರುವುದಾಗಿ ಭಾವಿಸಿ ಹೃದಯ, ಶ್ವಾಸಕೋಶಗಳು, ಭುಜಗಳು, ಕೈಗಳು, ಮೊಣಕೈಗಳು, ರಿಷ್ಟು, ಬೆರಳುಗಳು ಎಲ್ಲ ಕಡೆಗೂ ಆ ಒಂದಿರು ಹಸಿರು ಬಣ್ಣದ ಕಿರಣಗಳು ಹರಡುತ್ತಿರುವುದಾಗಿ ಭಾವಿಸಿ, ಆ ಹಸಿರು ಶಕ್ತಿ ಹರಿಯುತ್ತಿರುವುದಾಗಿ ಭಾವಿಸಿ, ಶ್ವಾಸವನ್ನು ಒಳಗಡೆ ತೆಗೆದುಕೊಂಡು ಪ್ರಾಣಶಕ್ತಿ ಹರಿಯುವಾಗ ಈ ಎಲ್ಲ ಅಂಗಾಂಗಗಳು ಶಕ್ತಿಯುತದಿಂದ ಕೂಡಿದೆ. ನಾನು ಆರೋಗ್ಯನಾಗಿದ್ದೇನೆ ಎಂದು ಭಾವಿಸಿ, ಇದು ವಾಯು ತತ್ವ. ಈ ಚಕ್ರ ಸೇತುವೆ ರೀತಿ ಪ್ರಕೃತಿಗೆ ಸದಾ ಅನುಸಂಧಾನ, ಅಂದ್ರೆ ಅನ್ಕಂಡೀಷನಲ್ ಪ್ರೀತಿ ಪ್ರೇಮ ಸೂಚಿಸುತ್ತೆ. ನನ್ನನ್ನು ನಾನು ಪ್ರೀತಿಸುತ್ತೇನೆ, ಇತರರನ್ನೂ ಪ್ರೀತಿಸುತ್ತೇನೆ. ಪ್ರೀತಿ, ಪ್ರೇಮ, ಅನುಕಂಪ, ದಯೆ, ಕರುಣೆ, ನಗು ಎಲ್ಲವೂ ನನ್ನಲ್ಲಿ ತುಂಬಿದೆ. ಎಲ್ಲರನ್ನು ಪ್ರೀತಿ ಮಾಡಿ, ಪ್ರೀತಿ ಹಂಚಿ, ಅದರ ಬದಲಿಗೆ ಇತರರಿಂದ ಪ್ರೀತಿ ಪ್ರೇಮ ನನಗೆ ಸಿಗಬೇಕು ಅನ್ನೋದನ್ನ ಅಪೇಕ್ಷಣೆ ಮಾಡುವುದು ಬೇಡ. ಇದರ ಮೇಲೆ ಧ್ಯಾನ ಮಾಡುವುದರಿಂದ ನಾವು 3 ಚಕ್ರಗಳನ್ನು ದಾಟಿ ಬಂದಿದ್ದೇವೆ. ಈಗ ಮನಸ್ಸು ತತ್ವದ ಕಡೆ ನಮ್ಮ ಗಮನ ಇದೆ. ಮನಸ್ಸು ಆತ್ಮದ ಕಡೆ ಪ್ರಯಾಣ ಬೆಳೆಸುತ್ತೆ. ಅನಾಹತ ಚಕ್ರದಿಂದ ನಾವು ಈಗ ಮೇಲೆ ಆತ್ಮ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಕ್ಷಮೆ, ಏನಾದ್ರೂ ತಪ್ಪು ಮಾಡಿದಾಗ ಕ್ಷಮಿಸಿ ಅಂತ ಕೇಳೋ ಗುಣನ ಬೆಳೆಸ್ಕೊಳ್ಬೇಕು. ನಾನೇ ಹೆಚ್ಚು, ನಾನು ಮಾಡಿದ್ದೆ ಸರಿ ಅನ್ನೋ ಭಾವನೆ ಇರಬಾರದು. ಯೋಚನೆ ಮಾಡಬೇಕು. ಕ್ಷಮೆ ಕೇಳುವ ಗುಣವನ್ನು ನಾವು ಕಲಿಬೇಕು. ಮತ್ತೆ ಕ್ಷಮಿಸುವ ಗುಣವನ್ನು ಸಹ ನಾವು ಬೆಳೆಸಿಕೊಳ್ಳಬೇಕು. ಪ್ರೇಮ, ಶಾಂತಿ, ಕರುಣೆ, ಮಿತ್ರತ್ವ ಇವೆಲ್ಲ ಗುಣಗಳು ಇಲ್ಲಿ ಜಾಗೃತಗೊಳ್ಳುತ್ತೆ ಈ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ. ಇದನ್ನ ನಾವು ಹಾರ್ಟ್ ಚಕ್ರ, ನಮ್ಮ ಭಾವನೆಗಳೆಲ್ಲ ಎಲ್ಲಿಗೆ ಸಂಬಂಧಿಸಿದೆ? ಹೃದಯಕ್ಕೆ ತಾನೆ. ಏನೇ ನೋವಾದ್ರೂ ಫಸ್ಟ್ ನಾವು ಕೈ ಇಟ್ಕೊಳ್ಳೋದು ಹೃದಯದ ಮೇಲೆ. ಇದನ್ನ ಹಾರ್ಟ್ ಚಕ್ರ ಅಂತಲೂ ಕರಿತೇವೆ. ಐ ಓಪನ್ ಮೈ ಹಾರ್ಟ್ ಟು ಲವ್ ಅಂಡ್ ಇನ್ನರ್ ಬ್ಯಾಲೆನ್ಸ್. ಅನಾಹತ ಚಕ್ರವು ವಾಯು ತತ್ವ ಪ್ರಧಾನವಾದ ಶಕ್ತಿ ಕೇಂದ್ರವಾಗಿದೆ. ಆದ್ದರಿಂದ ವಾಯುವಿನ ಗುಣಗಳಾದ ವಾಯು, ಗಾಳಿ ಹೆಂಗಿದೆ, ಅದ್ಭುತ ಶಕ್ತಿ, ಏನ್ ಬೇಕಂದ್ರೂ ಅದು ಬಿಡಿಸುತ್ತೆ. ಸ್ವಚ್ಛಂದತೆ, ಹಿಡ್ಕೊಳ್ಳೋರು ಯಾರು ಇರಲ್ಲ. ಆಕಾರ ರಹಿತ ಗಮನ ಶಕ್ತಿ, ಈ ಗುಣಗಳ ವಿಕಾಸವನ್ನು ಈ ಚಕ್ರದ ಸಾಧನೆಯಿಂದ ನಾವು ಹೊಂದಬಹುದು. ಇದನ್ನ ಧ್ಯಾನ ಮಾಡುವಾಗ ನಾವು ವಾಯುಮುದ್ರೆ ಅಥವಾ ಅಪಾನ ವಾಯುಮುದ್ರೆಯಿಂದ ನಾವು ಹಿಡ್ಕೋಬಹುದು. ಹಾರ್ಟ್ಗೆ ಸಂಬಂಧಿಸಿದ್ದು ಯಾವುದು? ಸಂಜೀವಿನಿ ಮುದ್ರ, ಅಪಾನ ವಾಯುಮುದ್ರ. ನಾವು ಪ್ರಾಣಾಯಾಮ, ಅನುಲೋಮ ವಿಲೋಮ ಮಾಡೋದ್ರಿಂದ, ಉಜ್ಜಯಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಮೆಡಿಟೇಷನ್ ಮಾಡೋದ್ರ ಮೂಲಕ ನಾವು ಇದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಇನ್ನು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ, ಯಾಕಂದ್ರೆ ಇದು ಮನಸ್ಸಿನ ತತ್ವ. ಐ ಫರ್ಗಿವ್ ಯು, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಐ ರಿಲೀಸ್ ಯು ವಿತ್ ಲವ್, ನಾನು ಪ್ರೀತಿಯಿಂದ ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ. ಐ ಲವ್ ಮೈ ಸೆಲ್ಫ್, ನಾನು ನನ್ನನ್ನು ಪ್ರೀತಿಸುತ್ತೇನೆ. ಐ ಅಕ್ಸೆಪ್ಟ್ ಹೂ ಐ ಆಮ್, ನಾನು ಹೇಗಿದ್ದೇನೋ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ನಮ್ಮನ್ನ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬಾರದು. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾನು ಹಂಗಿಲ್ಲ, ನೆವರ್. ಈಚ್ ಇಂಡಿವಿಜುವಲ್ಸ್ ವೇರೀಸ್, ಅವರದೇ ಆದ ಅವರಿಗೆ ಗುಣಗಳಿವೆ. ನಾನು ಹೇಗಿದ್ದೇನೆ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ.
ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ಕೋಬೇಕು ನಾವು ಯಾವಾಗ್ಲೂ. ಎಲ್ಲರೂ 6 ಬಾರಿ ಬೀಜ ಮಂತ್ರವನ್ನು ಪಠಿಸಿದ್ದೀರಾ, 7 ಬಾರಿ. ಈಗ ನಾವು ಅನಾಹತ ಚಕ್ರದಿಂದ ವಿಶುದ್ಧ ಚಕ್ರಕ್ಕೆ ಸೇರುತ್ತಿದ್ದೇವೆ. ಅನಾಹತ ಚಕ್ರದಿಂದ ಪ್ರಾಣ ಶಕ್ತಿ ಬಿಳಿಯ ಕಾಂತಿ ರೂಪದಲ್ಲಿ ವಿಶುದ್ಧ ಚಕ್ರಕ್ಕೆ ಸೇರುತ್ತಿದೆ. ಆತ್ಮದ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಾವು. ಈ ವಿಶುದ್ಧ ಚಕ್ರ ಅರ್ಧನಾರೀಶ್ವರ, ಇದು ಆನಂದಮಯ ಕೋಶ. ಇದರ ಪ್ರಾಣಿ ಬಂದು ಬಿಳಿಯಾಣೆ, ಆಕಾಶ ತತ್ವ. ಅಲ್ಲಿ ವಾಯು ತತ್ವ, ಇಲ್ಲಿ ಆಕಾಶ ತತ್ವ. ಇಂಕ್ ಬ್ಲೂ ಕಲರ್ 16 ದಳಗಳನ್ನು ಹೊಂದಿದೆ. ವರ್ಣಮಾಲೆ ಅಕ್ಷರಗಳು ಅ ಆ ಇ ಈ ಉ ಊ, ಆ ನಿಂದ ಅಂ ಅಹಾವರೆಗೆ. ಇದು ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಈ ಒಂದು ಗ್ಲ್ಯಾಂಡ್ಗಳನ್ನು ಹೊಂದಿದೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ಉಸಿರನ್ನು ಬಿಡಿ. ನಿಮ್ಮ ಗಮನವೆಲ್ಲ ವಿಶುದ್ಧ ಚಕ್ರದ ಆ ಇಂಕ್ ಬ್ಲೂ ಕಲರ್ 16 ದಳಗಳ ಮೇಲೆ ಇರಲಿ. ಪಾಸಿಟಿವ್ ಎನರ್ಜಿ ಒಳಗಡೆ ಹೋಗುತ್ತಿದೆ. ಉಸಿರನ್ನು ಬಿಡುವಾಗ ಆ ಗಂಟಲಿನಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿದೆ. ಈ ಚಕ್ರವನ್ನು ಹಂ ಬೀಜಾಕ್ಷರದಿಂದ ನಾವು ಪಠಿಸ್ತೇವೆ. ಈಗ ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ಉಸಿರಾಡೋಣ. ಉಸಿರನ್ನು ಬಿಡುವಾಗ ಹಂ ಎಂದು ಪಠಿಸೋಣ. ಹಂ. ನೀವು ಮುಂದುವರಿಸಿ 6 ಬಾರಿ. ಗಂಟಲಿಗೆ ಸಂಬಂಧಿಸಿದ ಆಯಾ ಅಂಗಾಂಗಗಳು, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಸೌಂಡ್ ಬಾಕ್ಸ್, ಧ್ವನಿ ಪೆಟ್ಟಿಗೆ, ಈ ದೋಷಗಳೆಲ್ಲ ದೂರ ಆಗ್ತಾ ಇದೆ. ಆ ದೋಷಗಳು ದೂರವಾಗಿ ನಮ್ಮ ಗ್ಲ್ಯಾಂಡ್ಗಳು ಚೆನ್ನಾಗಿ ಆ ಕೆಮಿಕಲ್ಸ್ ಅನ್ನು ಸ್ರವಿಸ್ತಾ ಇದೆ. ನಮ್ಮ ಧ್ವನಿ ಪೆಟ್ಟಿಗೆ ಆರೋಗ್ಯಪೂರ್ಣವಾಗಿದೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ಅಂಗಾಂಗಗಳು ಆರೋಗ್ಯವಂತವಾಗುತ್ತಿವೆ. ಇದರ ಮೇಲೆ ವಿಶುದ್ಧ ಚಕ್ರ ಆಕಾಶ ತತ್ವ ನಾವು ಧ್ಯಾನ ಮಾಡೋದ್ರಿಂದ ನಾವು ಆಡುವ ಮಾತುಗಳನ್ನು ಮಂತ್ರವನ್ನಾಗಿಸುತ್ತೆ. ನಾವು ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದನ್ನ ನಾವು ಅರಿತೀವಿ. ಕೆಲವರು ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಎಷ್ಟೋ ಜನ ಮಾತಾಡ್ತಾ ಇರೋದನ್ನ ಕೇಳಿ ಪಕ್ಕಕ್ಕೆ ಹೋಗ್ತಾರೆ, ಆಮೇಲೆ ಬರ್ತೀನಿ ಅಂತ ಹೇಳಿ. ಆದರೆ ಈ ವಿಶುದ್ಧ ಚಕ್ರದ ಆಕ್ಟಿವೇಟ್ ನಿಂದ, ಇದರ ಸಾಧನೆಯಿಂದ ಎಷ್ಟು ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದನ್ನ ನಾವು ಅರಿತೀವಿ. ನಮ್ಮಲ್ಲಿ ಅಹಂ ಕರಗುತ್ತೆ. ಇದು ಜ್ಞಾನಕ್ಕೆ ಸಂಬಂಧಿಸಿದ ಚಾನಲ್, ಒಂದು ಮಾರ್ಗ. ಕರ್ಮ ಪ್ರಾಕ್ಷಲನೆ ಮಾಡಿಕೊಳ್ಳುತ್ತೇವೆ. ನಾನು ಏನು ಬೇಕಾದರೂ ಕಮ್ಯುನಿಕೇಟ್ ಮಾಡಬಲ್ಲೆ, ನನಗೆ ಆ ಪವರ್ ಇದೆ, ನನಗೆ ಯಾವ ಭಯವೂ ಇಲ್ಲ, ಧೈರ್ಯದಿಂದ ಮಾತನಾಡಬಲ್ಲೆ. ಮನಸ್ಸು ಮಾತು ಶುದ್ಧಿ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡಿನ ಬೆಳವಣಿಗೆಗೆ, ಪರಿಪಕ್ವತೆಗೆ ಈ ಒಂದು ಧ್ಯಾನ ಸಹಕಾರಿ. ನಮ್ಮಲ್ಲಿ ಮಾತನಾಡುವಂತ ಕಾನ್ಫಿಡೆನ್ಸ್, ಪಬ್ಲಿಕ್ ಸ್ಪೀಕಿಂಗ್, ಮತ್ತೆ ನಾವು ಮಾತನಾಡುವ ಮಾತುಗಳು ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು, ಬೇರೆಯವ್ರನ್ನ ಹಿಪ್ನೋಟೈಸ್ ಆಕರ್ಷಕೆ ಮಾಡ್ಕೊಳ್ಬಹುದು, ಹಿಪ್ನೋಟೈಸ್ ಮಾಡಬಹುದು, ಮಂತ್ರಮುಗ್ಧರನ್ನಾಗಿ ಮಾಡಬಹುದು. ಈ ಆಕಾಶ ತತ್ವ ಏನ್ ತೋರಿಸುತ್ತೆ? ನಿರ್ಮಲತೆ,
ಏನೂ ಇಲ್ಲ ಆಕಾಶದಲ್ಲಿ, ನಿರ್ಮಲವಾಗಿದೆ. ಅನಂತತೆ ಎಷ್ಟು ಬೇಕಂದ್ರೂ ವ್ಯಾಪಿಸಿಕೊಂಡಿದೆ. ಹಾಗೂ ಶೂನ್ಯತೆ ಈ ಚಕ್ರದ ಸಾಧನೆಯಿಂದ ನಮ್ಮಲ್ಲಿ ಅವು ಲಭ್ಯವಾಗುತ್ತೆ. ಅಲ್ಲದೆ ನಮ್ಮನ್ನು ಅಸೀಮದೆಡೆಗೆ ಒಯ್ಯುತ್ತೆ. ಸಾಧಕರಲ್ಲಿ ಮಹಾನ್ ಆಧ್ಯಾತ್ಮಿಕ ಶಕ್ತಿಗಳು ವಿಕಸಿತವಾಗುತ್ತೆ. ವಿಶುದ್ಧಿಯ ಪೂರ್ಣ ಅರ್ಥವೇ ಶುದ್ಧತೆ. ಇದರಿಂದ ಸಾಧಕನಲ್ಲಿ ಶುದ್ಧ ಸೌಂದರ್ಯ, ಶುದ್ಧ ಸತ್ಯ, ಶುದ್ಧ ಸೌಹಾರ್ದಗಳು ಉಗಮವಾಗುತ್ತೆ. ಕೆಲವು ಆಸನಗಳಿಂದ ನಾವು ಈ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಮೆಟಬಾಲಿಸಮ್, ನಮ್ಮ ದೇಹದ ಬೆಳವಣಿಗೆ ಸಹಾಯವಾಗುವಂತ ಹಾರ್ಮೋನುಗಳನ್ನು ಇವು ಉತ್ಪತ್ತಿ ಮಾಡುತ್ತೆ. ನಾವು ಇಲ್ಲಿ ಕೇಚರಿ ಮುದ್ರಾ ಅಂತಾನು ಮಾಡಬಹುದು. ಅಂದ್ರೆ ನಮ್ಮ ಈ ನಾಲಿಗೆನ ಹಿಂದ್ಗಡೆಗೆ ಬಗ್ಗಿಸ್ಕೊಂಡು ಪ್ಯಾಲೆಟ್ ಮೇಲ್ಗಡೆ ಟಚ್ ಆಗುವ ರೀತಿ ಇಟ್ಟಾಗ ಆ ಕೇಚರಿ ಮುದ್ರೆನೂ ಹಾಕೊಂಡು ಮಾಡಬಹುದು. ಈಗ ತಾವೆಲ್ಲ 7 ಬಾರಿ ಬೀಜಾಕ್ಷರವನ್ನು ಪಠಿಸಿದ್ದೀರಾ. ಈ ವಿಶುದ್ಧ ಚಕ್ರದಿಂದ ಆ ಪ್ರಾಣ ಶಕ್ತಿ ಬಿಳಿಯ ಕಾಂತಿ ರೂಪದಲ್ಲಿ ಆಜ್ಞಾ ಚಕ್ರಕ್ಕೆ ಸೇರುತ್ತಿರುವ ಬಗ್ಗೆ ಭಾವಿಸಿ ಈ ಆಜ್ಞಾ ಚಕ್ರ ಹಣೆಯ ನೇರವಾಗಿ ತಲೆಯ ಹಿಂಭಾಗದಲ್ಲಿ ಬೆನ್ನಿನ ಮೂಳೆ ಭಾವಿಸಿಕೊಳ್ಳಬೇಕು. ಇದು ಆನಂದಮಯ ಕೋಶ, ಮನುಷ್ಯ ತತ್ವವನ್ನು ಹೊಂದಿದೆ. ದತ್ತಾತ್ರೇಯ ಸ್ವಾಮಿ ಇದರ ಅಧಿದೇವತೆ. ಕ್ರಿಸ್ಟಲ್ ವೈಟ್ ಕಲರಿನಲ್ಲಿ ಭಾವಿಸಿಕೊಳ್ಳಿ. ಈ 2 ದಳಗಳನ್ನು ಹೊಂದಿದೆ. ಇದನ್ನ 3ನೇ ಕಣ್ಣು, ತ್ರಿನೇತ್ರ, ಸುದರ್ಶನ ಚಕ್ರ ಅಂತಲೂ ನಾವು ಕರಿತೇವೆ. ಇದೇ ಸ್ಥಾನದಲ್ಲಿ ನಮ್ಮ ದೇಹದ ಅತಿ ಮುಖ್ಯವಾದ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಸೇರುವಂತ ಜಾಗ. 2 ದಳಗಳು ಇಡ ಮತ್ತು ಪಿಂಗಳವನ್ನು ಸೂಚಿಸುತ್ತೆ. ಸೂರ್ಯನಾಡಿ, ಚಂದ್ರನಾಡಿ ಅಂತಲೂ ಕರಿತೇವೆ. ಶಿವ ಶಕ್ತಿ ಅಂತಲೂ ಕರಿತೇವೆ. ಈ 2ರ ಮಧ್ಯೆ ಸುಷುಮ್ನ ನಾಡಿ ಮೂಲಾಧಾರದಿಂದ ನೇರವಾಗಿ ಆಜ್ಞಾ ಚಕ್ರದ ಮೂಲಕ ಹಾದು ಬ್ರಹ್ಮಾಂಡವನ್ನು ಸೇರುತ್ತೆ. ಇಡ ಮತ್ತು ಪಿಂಗಳ ಮಾತ್ರ ನಮ್ಮ ಆಜ್ಞಾ ಚಕ್ರದಲ್ಲಿ ಇರುತ್ತೆ. ಸುಷುಮ್ನ ನಾಡಿ ಈ ಚಕ್ರಗಳನ್ನು ಹಾದುಕೊಂಡು ಆಜ್ಞಾ ಚಕ್ರವನ್ನು ದಾಟಿ ಮೇಲೆ ಹೋಗುತ್ತೆ. ಆದ್ದರಿಂದಲೇ ಇದನ್ನು ತ್ರಿವೇಣಿ ಸಂಗಮ ಅಂತಲೂ ನಾವು ಕರಿತೀವಿ. ನಾವು ಭೂಮಿಗೆ ಬಂದ ಮೇಲೆ ಆ ದೇವರ ಮಾಯೆಯಿಂದ ಅಜ್ಞಾನಕ್ಕೆ ಬಂದು ಬಿಡ್ತೀವಿ. ಬೆಳೀತಾ 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 ಎಲ್ಲವನ್ನು ಕಲಿತು ಅಜ್ಞಾನಕ್ಕೆ ಬಂದ್ಬಿಡ್ತೀವಿ. ಇದರ ಒಂದು ಬೀಜಾಕ್ಷರ ಓ. ಬ್ರಹ್ಮಾಂಡದಲ್ಲಿಯೂ ನಾವು ಓಂ ಶಬ್ದವನ್ನು ಕೇಳಬಹುದು. ನಾಸಾ ವಿಜ್ಞಾನಿಗಳು ಸಹ ಇದನ್ನ ಕಂಡುಹಿಡಿದಿದ್ದಾರೆ. ಓಂ ಅನ್ನೋ ಬೀಜಾಕ್ಷರ ಪದದ ಒಂದು ಮಹತ್ವ. ಈ ಓಂ ಬೀಜಾಕ್ಷರ ಪಠಿಸುವುದರಿಂದ ಮಾಯೆಯಿಂದ, ಭ್ರಮೆಗಳಿಂದ ನಾವು ಆಚೆ ಬರುತ್ತೇವೆ. ಈಗ ಓಂ ಬೀಜಾಕ್ಷರವನ್ನು ಪಠಿಸೋಣ. ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. ತಮ್ಮ ಗಮನವೆಲ್ಲ ಆಜ್ಞಾಚಕ್ರದ ಮೇಲೆ ಬಿಳಿಯ ಕಾಂತಿ ರೂಪದ ಒಂದು ಚಕ್ರದ ಮೇಲೆ ಗಮನವಿರಲಿ. ದೀರ್ಘವಾದ ಉಸಿರಾಟ. ಓ ಆರು ಬಾರಿ ಮುಂದುವರಿಸಿ.
ತಲೆಗೆ ಸಂಬಂಧಿಸಿದ ಮೆದುಳಿನ ಭಾಗಗಳು, ಮುಖದ ಭಾಗ, ಕಣ್ಣು, ಕಿವಿ, ಮೂಗು, ಕೆನ್ನೆ, ಬಾಯಿ, ದವಡೆ, ಹಲ್ಲುಗಳು, ಗದ್ದ, ಇಲ್ಲಿನ ಎಲ್ಲ ದೋಷಗಳು ಹೊರಹೋಗುತ್ತಿರುವುದಾಗಿ ಭಾವಿಸಿ ನಾವು ತೆಗೆದುಕೊಳ್ಳುವ ಪ್ರಾಣ ಶಕ್ತಿ ಈ ಅಂಗಾಂಗಗಳಿಗೆ ಸೇರಿ ಶಕ್ತಿಯುತವಾಗುತ್ತಿರುವಂತೆ ಭಾವಿಸಿ ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ಆರೋಗ್ಯವಂತಳಾಗಿದ್ದೇನೆ ಅನ್ನೋ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಮ್ಮಲ್ಲಿ ಸೇವಾ ಮನೋಭಾವನೆ ಮೂಡುತ್ತದೆ. ಯಾವಾಗ ನಾವು ಇದನ್ನ ಸಾಧನೆ ಮಾಡ್ತಾ ಬರ್ತಾ ಇರ್ತೀವೋ ಸೇವಾ ಮನೋಭಾವನೆ ನಮ್ಗೆ ಮೂಡುತ್ತೆ. ಇದರ ಧ್ಯಾನದಿಂದ ವ್ಯಕ್ತಿಯಲ್ಲಿ ಮೂರನೇ ಚಕ್ರ, ದ ಥರ್ಡ್ ಐ ಅಂದರೆ ದಿವ್ಯ ಚಕ್ಷು ಅಥವಾ ಜ್ಞಾನ ಚಕ್ಷು ತೆರೆಯುತ್ತದೆ. ನಮ್ಮ ವಿವೇಕ ಶಕ್ತಿ ಜಾಗೃತವಾಗುತ್ತದೆ. ಧ್ಯಾನಕ್ಕೆ ಈ ಚಕ್ರ ಧ್ಯಾನ ಮಾಡುವಾಗ ನಾವು ಪ್ರಾಣ ಮುದ್ರೆಯನ್ನು ಇಟ್ಕೋಬಹುದು, ಬಹಳ ಉಪಯುಕ್ತ. ಇದರ ಧ್ಯಾನದಿಂದ ದಿವ್ಯ ಶಕ್ತಿಗಳು ಉದಯವಾಗುತ್ತವೆ. ಸಾಧಕನ ಯಾವುದೇ ಸಂಕಲ್ಪ ಸಿದ್ಧಿಯಾಗುತ್ತದೆ. ಎಲ್ಲ ಕರ್ಮಗಳನ್ನು ಕಳೆದು ಸಹಸ್ರಾರ ಚಕ್ರ ಅಥವಾ ಆ ಸ್ಥಿತಿಯನ್ನು ಸೇರಲು ಸಹಾಯ ಮಾಡುತ್ತೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಉನ್ನತಗೊಳಿಸಲು ನಮಗೆ ಇದರ ಧ್ಯಾನದ ಅಗತ್ಯ. ಇಲ್ಲಿ ತಮ್ಮ ಇಷ್ಟ ದೇವರನ್ನು ಅಥವಾ ಗುರುಗಳನ್ನು ಆಜ್ಞಾಚಕ್ರದಲ್ಲಿ ಇರುವಂತೆ ಭಾವಿಸಿಕೊಳ್ಳಬಹುದು, ಅವರನ್ನು ಪ್ರಾರ್ಥಿಸಿಕೊಳ್ಳಬಹುದು. ನಾನು ಇಲ್ಲಿಂದ ಸಹಸ್ರಾರ ಸ್ಥಿತಿಗೆ ಹೋಗಬೇಕಾಗಿದೆ, ನನ್ನನ್ನು ಆಶೀರ್ವದಿಸಿ ಅಂತ ಪ್ರಾರ್ಥಿಸಿಕೊಳ್ಳಿ. ಎಲ್ಲ ಒಳ್ಳೆಯದೇ ಆಗುತ್ತಿದೆ ಅಂತ ಭಾವಿಸಿ ಓಂ ಅಂತ ಪಠಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಈಗ ನಾವು ಸಹಸ್ರಾರ ಸ್ಥಿತಿಗೆ ತಲುಪಿದ್ದೇವೆ. ನಮ್ಮ ಈ ಒಂದು ಚಕ್ರ ಅಥವಾ ಸ್ಥಿತಿ ಆ ಸಹಸ್ರಾರ ದಳಗಳಿಂದ ಕೂಡಿದೆ. ಇಲ್ಲಿನ ಅಧಿದೇವತೆ ಶಿವ, ಈಶ್ವರ. ದೇಹದ ಉತ್ತಮಾಂಗ ಯಾವುದು? ನಮ್ಮ ಶಿರ ಪ್ರದೇಶ, ತಲೆಯ ಮೇಲೆ ಇರುವ ಚಕ್ರ ಆಗಿದೆ. ತಲೆಯ ಮೇಲಿರುವ ಬ್ರಹ್ಮರಂಧ್ರದ ಬಳಿ ಇದು ಸ್ಥಿರವಾಗಿದೆ. ಈ ಚಕ್ರವನ್ನು ತಲುಪಿದಾಗ ಶೂನ್ಯ ತತ್ವ ಏನೂ ಇಲ್ಲ. ಆದ್ದರಿಂದಲೇ ಇದನ್ನು ಶೂನ್ಯ ಚಕ್ರ ಅಂತಲೂ ಕರೀತಾರೆ. ಈ ಧ್ಯಾನದಿಂದ ಮನಸ್ಸು ಶೂನ್ಯವಾಗುತ್ತಾ ಮನಸ್ಸು ಶರೀರ ಅಸ್ತಿತ್ವವೇ ಇಲ್ಲದಿರುವುದಾಗಿ ಕೇವಲ ಶುದ್ಧ ಚೈತನ್ಯ ಮಾತ್ರ ಕಾಣಿಸುತ್ತೆ. ಈ ಚಕ್ರದ ಸಾಧನೆಯಿಂದ ವ್ಯಕ್ತಿಯು ಸತ್ ಚಿತ್ ಆನಂದಮಯ ಸ್ವರೂಪನೇ ಆಗುತ್ತೆ. ಆ ಒಂದು ಸ್ಥಿತಿಯನ್ನು ಹೊಂದುತ್ತಾನೆ. ಶೋಕ ಮುಕ್ತ, ಬಂಧನ ಮುಕ್ತನಾಗುತ್ತಾನೆ. ಹಾಗೂ ಪರಮಜ್ಞಾನಿ, ತ್ರಿಕಾಲದರ್ಶಿಯೂ ಆಗುತ್ತಾನೆ. ಪರದಲ್ಲಿ ಚಿರಂತನ ಆನಂದಮಯ ಸ್ಥಾನವನ್ನು, ಮೋಕ್ಷವನ್ನು ಸಾಧಿಸೋಣ ಎಂಬುದೇ ನಮ್ಮ ಜೀವನದ ಧ್ಯೇಯವಾಗಿರಲೆಂದೇ ಆ ಪರಮಾತ್ಮನನ್ನು ಅಥವಾ ತಾವು ದೇವಿಯನ್ನು ಭಾವಿಸಿಕೊಂಡಿದ್ದರೆ ಅವರನ್ನ ಪ್ರಾರ್ಥಿಸೋಣ. ಇಲ್ಲಿ ದೇವತೆ, ದೇವರು ಅವರನ್ನು ಪ್ರತಿಷ್ಠಾಪಿಸಿಕೊಳ್ಳಿ ತಲೆಯ ಮೇಲೆ. ಆ ದೇವರಿಗೆ, ದೇವತೆಗೆ ಕ್ಷೀರಾಭಿಷೇಕ ನಡೆಯುತ್ತಿದೆ.
ಆ ಕ್ಷೀರ ಆ ದೇವರ ಪಾದಗಳಿಂದ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹದ ಮೇಲೆ ಬೀಳುತ್ತಿದೆ. ಆ ಕ್ಷೀರ ನಮ್ಮ ಶರೀರದ ಎಲ್ಲ ಚಕ್ರಗಳನ್ನು ಆಜ್ಞಾ, ವಿಶುದ್ಧಿ, ಅನಾಹತ, ಮಣಿಪೂರ, ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರದ ಮೇಲೆ ಬೀಳುತ್ತಾ ಶರೀರವನ್ನು ಮಳೆಯಲ್ಲಿ ನೆನೆಯುವಂತೆ ನಾವು ಕ್ಷೀರದಿಂದ ತೊಯ್ದು ಹೋಗಿದ್ದೇವೆ. ಇದನ್ನ ಭಾವಿಸಿಕೊಳ್ಳಿ. ಮೋಕ್ಷಕ್ಕೆ ದಾರಿಯಾಗುತ್ತಿರುವುದನ್ನು ಅಮ್ಮನವರ ದೇವರ ಶಕ್ತಿ ತುಂಬುತ್ತಿದ್ದು, ನಾವು ಮಾಡಿರುವ ನಮ್ಮ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತಿರುವುದಾಗಿ ಭಾವಿಸಿ, ಶರೀರದ ಎಲ್ಲ ತೊಂದರೆಗಳು ಹೋಗಿ ಶರೀರ ಶಕ್ತಿಯುತವಾಗುತ್ತಿರುವಂತೆ ಭಾವಿಸಿ ಮತ್ತು ಅದನ್ನು ಅನುಭವಿಸಿ. ಆ ದೇವತೆ, ಆ ದೇವರು, ಅವರ ನೋಟ ನಮ್ಮ ಕಡೆ ಬೀರುತ್ತಿರುವುದಾಗಿ ಭಾವಿಸಿ, ಆ ದೇವರ ಕಣ್ಣುಗಳನ್ನು ನೋಡಿ ಆಕೆ ಅಸನ್ಮುಖಳಾಗಿ ನಮ್ಮ ಕಡೆ ನೋಡುತ್ತಿದ್ದಾಳೆ. ಅಮ್ಮನವರ ದೇವರ ದಿವ್ಯ ಮಂಗಳ ರೂಪವನ್ನು ದರ್ಶಿಸಿ, ಆ ಅಮ್ಮನ ಆ ದೇವರ ಶಕ್ತಿ ನಮ್ಮ ಶರೀರದಲ್ಲಿ ತುಂಬಿ ಹೋಗಿದೆ ಎಂದು ಭಾವಿಸಿ, ಈಗ ನಿಧಾನವಾಗಿ ನೀವು ಎಲ್ಲಿ ಕುಳಿತಿದ್ದೀರಾ, ನಿಮ್ಮ ದೇಹದ ಸುತ್ತಮುತ್ತಲಿನ ಒಂದು ವಾತಾವರಣದ ಕಡೆ ಗಮನ ಹರಿಸಿ. ಯಾರು ಕಣ್ಣುಗಳನ್ನು ತೆರೆಯಬೇಡಿ. ನಿಮ್ಮ ದೇಹದಲ್ಲಿ ಉಂಟಾಗಿರುವ, ಮನಸ್ಸಿನಲ್ಲಿ ಉಂಟಾಗಿರುವ, ಆಲೋಚನೆಗಳಲ್ಲಿ ಉಂಟಾಗಿರುವ ಒಂದು ಬದಲಾವಣೆಯನ್ನು ಗಮನಿಸಿ. ಸಹಜ ಸ್ಥಿತಿಗೆ ಬನ್ನಿ, ಅಂದ್ರೆ ನಿಮ್ಮ ಶರೀರದ ಕಡೆ ಗಮನ ಹರಿಸಿ. ಯಾರು ಕಣ್ಣುಗಳನ್ನು ತೆರೆಯಬೇಡಿ, ಯಾರು ಮಾತನಾಡಬಾರದು. ಆ ಧ್ಯಾನದ ಶಕ್ತಿಯನ್ನು ಅನುಭವಿಸಿ. ಧ್ಯಾನ ಅಂದ್ರೆ ಇಂಟರ್ನಲ್ ಜರ್ನಿ. ಶರೀರವನ್ನು ಮರೆತು ಹೋಗಿದೆ. ಇಷ್ಟೊತ್ತು ನಮ್ಗೆ ಶರೀರ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದು ಇಂಟರ್ನಲ್ ಜರ್ನಿ. ಈಗ ಮುದ್ರೆ ಮತ್ತು ಚಕ್ರದ ತತ್ವದಿಂದ ನಾವು ನಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ದೀರ್ಘವಾಗಿ ಉಸಿರನ್ನು ಬಿಡಿ. ಮೂಲಾಧಾರ ಚಕ್ರದ ಕಡೆ ಗಮನ ಹರಿಸಿ. ಪೃಥ್ವಿ ಮುದ್ರಾ, ನಿಮ್ಮ ಹೆಬ್ಬೆರಳು ಮತ್ತು ರಿಂಗ್ ಫಿಂಗರ್ ಎರಡನ್ನು ಟಚ್ ಮಾಡಿ. ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡುತ್ತಾ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಮೂಲಾಧಾರ ಚಕ್ರವನ್ನು. ಈಗ ಸ್ವಾಧಿಷ್ಠಾನ ಚಕ್ರದ ಮೇಲೆ ಗಮನ ಹರಿಸಿ. ಕಿರು ಬೆರಳು, ಕೊನೆಯ ಬೆರಳು ಮತ್ತು ಹೆಬ್ಬೆಟ್ಟನ್ನು ಟಚ್ ಮಾಡಿ. ಇದು ವರುಣ ಮುದ್ರಾ, ಜಲತತ್ವ ವರುಣ ಮುದ್ರಾ. ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡಿ. ಈಗ ಮಣಿಪೂರ ಚಕ್ರದ ಕಡೆ ಬನ್ನಿ, ಹೊಟ್ಟೆಯ ಭಾಗಕ್ಕೆ. ಅಗ್ನಿ ತತ್ವ. ನಮ್ಮ ರಿಂಗ್ ಫಿಂಗರ್ ಅನ್ನು ತಂಬು ಹೆಬ್ಬೆರಳಿನಿಂದ ಪ್ರೆಸ್ ಮಾಡಿ. ಸೂರ್ಯ ಮುದ್ರಾ. ಇನ್ಹೇಲ್ ಅಂಡ್ ಎಕ್ಸೇಲ್. ಅನಾಹತ ಚಕ್ರಕ್ಕೆ ಬನ್ನಿ, ವಾಯು ತತ್ವ. ವಾಯು ಮುದ್ರೆ, ಮೊದಲನೆಯ ಬೆರಳನ್ನು ಹೆಬ್ಬೆರಳಿನಿಂದ ಪ್ರೆಸ್ ಮಾಡಿ, ವಾಯು ಮುದ್ರೆ. ಇನ್ಹೇಲ್ ಅಂಡ್ ಎಕ್ಸೇಲ್. ಎಲ್ಲ ಚಕ್ರಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಈಗ ವಿಶುದ್ಧ ಚಕ್ರ ಗಂಟಲಿನ ಭಾಗಕ್ಕೆ ಬನ್ನಿ. ಮಧ್ಯದ ಬೆರಳು ಮತ್ತು ಹೆಬ್ಬೆರಳನ್ನು ಟಚ್ ಮಾಡಿ, ಶೂನ್ಯ ಮುದ್ರಾ.
ಗಮನವೆಲ್ಲ ವಿಶುದ್ಧ ಚಕ್ರದ ಮೇಲಿರಲಿ. ಆಜ್ಞಾ ಚಕ್ರದ ಕಡೆ ಬನ್ನಿ. ಮನಸ್ಸು ತತ್ವ, ತೋರು ಬೆರಳು ಮತ್ತು ಥಂಬ್ ಫಿಂಗರ್ ಟಚ್ ಅಂದ್ರೆ ಚಿನ್ಮುದ್ರ ಅಥವಾ ಜ್ಞಾನ ಮುದ್ರ. ಇನ್ಹೇಲ್ ಅಂಡ್ ಎಕ್ಸೇಲ್. ಈಗ ಸಹಸ್ರಾರ ಚಕ್ರದ ಕಡೆಗೆ ಬನ್ನಿ, ತಲೆಯ ಮೇಲ್ಭಾಗಕ್ಕೆ. ಇಲ್ಲಿ ಭೈರವಿ ಮತ್ತು ಭೈರವ ಮುದ್ರೆ ಇರುತ್ತೆ. ಹೆಂಗಸರಿಗೆ ಭೈರವಿ ಮುದ್ರ ಅಂದ್ರೆ ಬಲಗೈ ಅಂಗೈ ಮೇಲೆ ಎಡಗೈ ಅಂಗೈನ ಇಟ್ಟುಕೊಳ್ಳಬೇಕು. ಬಲಗೈ ಅಂಗೈ ಮೇಲೆ ಎಡಗೈ ಅಂಗೈನ ಇಟ್ಟುಕೊಳ್ಳಬೇಕು. ಇದು ಭೈರವಿ ಮುದ್ರ ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ಎಡ ಅಂಗೈ ಮೇಲೆ ಬಲ ಅಂಗೈಯನ್ನು ಇಟ್ಟುಕೊಳ್ಳಬೇಕು. ಈಗ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರಕ್ಕೆ ಶಕ್ತಿ ಸರ್ಕ್ಯುಲೇಟ್ ಆಗುತ್ತಿರುವ ಹಾಗೆ ಭಾವಿಸಿ. ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರಕ್ಕೆ ಬರ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ಈಗ ಎಲ್ಲರೂ ತಮ್ಮ ಎರಡು ಕೈಗಳನ್ನು ಆಕಾಶದೆಡೆಗೆ ತೋರಿಸಿ, ಮೇಲ್ಮುಖವಾಗಿ ಆಕಾಶದೆಡೆಗೆ ಮೇಲಕ್ಕೆ ಬರಲಿ, ಎದೆ ಮಟ್ಟಕ್ಕೆ ಬರಲಿ ಮೇಲೆ. ನಾನು ಆ ಶಕ್ತಿಗೆ, ಆ ಬ್ರಹ್ಮಾಂಡಕ್ಕೆ ಸರೆಂಡರ್ ಆಗುತ್ತಿದ್ದೇನೆ, ಸರೆಂಡರ್ ಆಗಿದ್ದೇನೆ. ನನ್ನ ಕುಟುಂಬ, ಆರೋಗ್ಯ, ಕೆಲಸ, ನನ್ನ ಸಂಪತ್ತು, ನನ್ನ ಏನೇನು ಪ್ರಕರಣಗಳಿದೆಯೋ ಅದೆಲ್ಲವನ್ನು ನಾನು ಸರೆಂಡರ್ ಆಗಿದ್ದೇನೆ. ನನ್ನ ಈ ಒಂದು ಬ್ರಹ್ಮಾಂಡ ಶಕ್ತಿ ಮತ್ತು ಆ ತಾಯಿ ಭೂಮಿಯ ಶಕ್ತಿ ನನಗೆ ಸಹಾಯ ಮಾಡುತ್ತಿದೆ ಎಂದು ಹೇಳಿಕೊಳ್ಳಿ. ಮತ್ತು ಒಂದು 3 ಬಾರಿ ಧನ್ಯವಾದಗಳನ್ನು ಅರ್ಪಿಸಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಆ ಬ್ರಹ್ಮಾಂಡಕ್ಕೆ ಮತ್ತು ಭೂಮಿ ತಾಯಿಗೆ ಧನ್ಯವಾದಗಳು ಎಂದು ಹೇಳಿ. ಭೂಮಿ ತಾಯಿಯನ್ನು ಕೈಗಳಿಂದ ಮುಟ್ಟಿ ಧನ್ಯವಾದಗಳನ್ನು ಅರ್ಪಿಸಿ. 2 ಕೈಗಳನ್ನು ಉಜ್ಜಿ ಬಿಸಿಯನ್ನು ಉಂಟು ಮಾಡಿ ಕಣ್ಣುಗಳ ಮೇಲೆ ಇಟ್ಟು ಆ ಒಂದು ಫೀಲ್ ದ ವಾರ್ಮ್ತ್. ನಿಧಾನವಾಗಿ ಕೈಗಳ ಒಳಗೆ ಕಣ್ಣುಗಳನ್ನು ಬಿಡಿ ಮುಚ್ಚಿ, ಬಿಡಿ ಮುಚ್ಚಿ ಮತ್ತು ಬಿಡಿ ಮುಚ್ಚಿ, ಮತ್ತು ತಮ್ಮ ಅಂಗೈಗಳನ್ನು ನಗುಮುಖದೊಂದಿಗೆ ನೋಡಿಕೊಳ್ಳಿ. ಎಲ್ಲರೂ ತಮ್ಮ ಸಹಜ ಸ್ಥಿತಿಗೆ ಬಂದಿದ್ದೀರಾ? ಎಲ್ಲರೂ ನನ್ನೊಂದಿಗೆ ಸುಮಾರು 1 ಗಂಟೆ ಆಯ್ತು ಅನ್ಸುತ್ತೆ, ಗೊತ್ತಿಲ್ಲ. ಇಷ್ಟೊತ್ತು ನನ್ನೊಂದಿಗೆ ಕುಳಿತು ಚಕ್ರ ಧ್ಯಾನ ಮಾಡಿ ತಮ್ಮ ದೇಹವನ್ನು ಮತ್ತು ಮನಸ್ಸನ್ನು ತಿಳಿಗೊಳಿಸಿಕೊಂಡಿದ್ದೀರಾ? ಎಲ್ಲರಿಗೂ ಆ ದೇವರು ಇದೇ ಶಕ್ತಿಯನ್ನು ಮುಂದುವರಿಸಲಿ ಅಂತ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.